ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ರೀತಿ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳು ನಿಮಗೆ ಸರಿಯಾದ ನಿರ್ಧಾರವನ್ನು ಸಮಯಕ್ಕೆ ಅನುಗುಣವಾಗಿ ತೆಗೆದುಕೊಳ್ಳುವಲ್ಲಿ ಸಹಾಯ ಮಾಡ್ತಾ ಇದ್ವಿ. ಹಾಗಾದರೆ ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಗುರುವಿನಲ್ಲಿ, ನೀವು ನಂಬಿದ ದೈವಶಕ್ತಿಯಲ್ಲಿ ನಂಬಿಕೆ ಇಟ್ಟು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ, ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮನ್ನು ಕನೆಕ್ಟ್ ಮಾಡುತ್ತೆ. ಹಾಗೆ ನಿಮ್ಮನ್ನು ಹೀಲ್ ಕೂಡ ಮಾಡುತ್ತೆ. ಹಾಗೆ ಕೆಲವು ನಿರ್ಧಾರಗಳನ್ನು ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುವ ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಪರಿವರ್ತನೆ ತೆಗೆದುಕೊಳ್ಳಲು ನಿಮಗೆ ಸಹಾಯ ಮಾಡುತ್ತೆ. ಒಟ್ಟಾರೆಯಾಗಿ ನಿಮ್ಮ ಮನಸ್ಸಿನ ಈಗಿನ ಪ್ರಸ್ತುತ ಮನಸ್ಥಿತಿಗೆ ಆಧಾರವಾಗಿ ನಿಮಗೆ ಗೈಡ್ ಮಾಡುತ್ತೆ. ಅಂದರೆ ನಿಮ್ಮ ಆತ್ಮಾವಲೋಕನಕ್ಕೆ ಸಹಾಯಕವಾದ ಒಂದು ಸಂಕೇತಾತ್ಮಕ ವ್ಯಾಖ್ಯಾನವಾಗಿರುತ್ತೆ. ಅಂದರೆ ನಾನು ನಿಮಗೆ ಇಲ್ಲಿ ಭಯವನ್ನು ಅಲ್ಲ, ಪರಿವರ್ತನೆ ಜಗದ ನಿಯಮ ಅಂತ ಹೇಳಿ ತೋರಿಸೋದಕ್ಕಾಗಿರ್ಬೋದು. ಇಲ್ಲಿ ಯಾರನ್ನೂ ಬದಲಾಯಿಸುವ ಉದ್ದೇಶ ಏನಿರೋದಿಲ್ಲ. ಪ್ರತಿಯೊಬ್ಬರೊಳಗಿನ ಶಕ್ತಿ, ಶಾಂತಿ ಮತ್ತು ಬೆಳವಣಿಗೆಯನ್ನು ನೆನಪಿಸಲು ಬಂದಿರುವ ಒಂದು ಮೆಸೇಜ್ ಆಗಿರುತ್ತೆ. ಈ ಮಾರ್ಗವು ಯಾರ ಮೇಲೂ ಒತ್ತಡ ಹೇರೋದಿಲ್ಲ. ಇದು ನಿಮ್ಮ ಜೀವನದಲ್ಲಿ ಹೆಚ್ಚು ಅರಿವು, ಸಮತೋಲನ ಮತ್ತು ಪ್ರೀತಿಯನ್ನು ಬೆಳೆಸುವ ಒಂದು ಅವಕಾಶವಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಮೊದಲನೇದಾಗಿ ಕೆಲವು ಕಾರ್ಮಿಕ್ ರಿಲೇಷನ್ಶಿಪ್ಗಳು ನಿಮಗೆ ಯಾವ ರೀತಿ ಕನೆಕ್ಟ್ ಆಗಿದ್ದಾವೆ ಅಂದರೆ, ನೀವು ಒಂದು ಸಂಸಾರದಲ್ಲಿ ಇದ್ರಿ ಅಂತ ಇಟ್ಕೊಳ್ಳಿ, ಇಲ್ಲ ಒಂದು ಸಂಬಂಧದಲ್ಲಿ ಇದ್ರಿ ಅಂತ ಇಟ್ಕೊಳ್ಳಿ. ಅಲ್ಲಿಂದ ಅದೇ ನೋವು ನನಗೆ ಅನ್ನೋ ರೀತಿಲಿ ಆ ಸಂಬಂಧದಿಂದ ಹೊರಗೆ ಬಂದು ಒಂದು ನಕಾರಾತ್ಮಕ ಸುಳಿಯಲ್ಲಿ ನೀವು ಈ ಸಮಯದಲ್ಲಿ ಸಿಕ್ಕಾಕೊಂಡಿದ್ದೀರಾ. ಕೆಲವರ ಪ್ರಸ್ತುತ ಎನರ್ಜಿ ಇದೆ. ಈಗ ಹೇಗಾಗಿದೆ ಅಂದರೆ, ಹಿಂತಿರುಗಿ ಹೋಗೋಕ್ಕೂ ಆಗೋಲ್ಲ, ಇಲ್ಲಿ ಇರಲಿಕ್ಕೂ ಆಗ್ತಾ ಇಲ್ಲ. ಈಗ ನಿಮಗೆ ಮುಂದೆ ಹೋಗಲೇಬೇಕು ಅಂದರೆ ಇಲ್ಲಿ ನೀವು ತಿರುವು ತೆಗೆದುಕೊಳ್ಳುವ ಸಮಯ ಬಂದಿದೆ ಅಂತೇಳಿ ತೋರಿಸ್ತದೆ. ಅಂದರೆ ತುಂಬ ಮಾನಸಿಕ, ದೈಹಿಕ ಎರಡೂ ರೀತಿಯ ಹಿಂಸೆಗಳು ಇಲ್ಲಿ ನಿಮಗೆ ಆಗ್ತಾ ಇದ್ದಾವೆ. ಅಲ್ಲೂ ನಡೆದಿತ್ತು, ಈಗಲೂ ಕೂಡ ಅದರಿಂದ ಪಾರಾಗಲಿಕ್ಕೆ ಇನ್ನೊಂದು ಕಡೆ ಬಂದ್ರಿ, ಇಲ್ಲೂ ಕೂಡ ಅದೇ ರೀತಿ ಮಾನಸಿಕ, ದೈಹಿಕ ಹಿಂಸೆ ಸಿಗ್ತಾ ಇದೆ. ಇದರಿಂದ ಹೊರಬರುವ ದಾರಿ ಗುರುವಿನ ಶರಣದಲ್ಲಿದೆ ಅಂತ ಹೇಳಿ ಅವರಲ್ಲಿ ಶರಣಾಗಿದ್ದೀರ. ಖಂಡಿತ ಅದಕ್ಕೆ ಪ್ರತಿಯಾಗಿ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಪರಿವರ್ತನೆ ಸಿಗುವಂಥ ದಾರಿಯನ್ನು ತೆರೆದುಕೊಟ್ಟಿದ್ದಾರೆ. ಆದರೆ ಅಲ್ಲಿ ನೀವು ಮತ್ತೆ ಈ ರೀತಿಯ ಸಂಕಷ್ಟಕ್ಕೆ ಸಿಲುಕು ಹಾಕೋಬಾರ್ದು. ಯಾಕಂದರೆ ಒಂದೊಂದು ಪಾಠ ಕಲಿಸ್ತಾ ಇದೆ ದೇವರು, ಭಗವಂತ ಅನ್ನೋದಾದರೆ, ಅಂದರೆ ಪರಿಸ್ಥಿತಿಯ ಅನುಗುಣವಾಗಿ, ಅಂದರೆ ಅಲ್ಲಿ ಏನಾದರೂ ಕಲಿಬೇಕು. ಹಾಗೆ ಒಂದು ಒಳ್ಳೆಯ ಉದ್ದೇಶದೊಂದಿಗೆ ನೀವು ಪರಿವರ್ತನೆಯನ್ನು ತಗೊಳ್ಬೇಕು, ಸಾರ್ಥಕ ಪಡಿಸ್ಕೊಳ್ಬೇಕು ನಿಮ್ಮ ಜೀವನ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಸರಿಯಾದ ನಿರ್ಧಾರದೊಂದಿಗೆ, ಧೈರ್ಯವಾಗಿ, ಆತ್ಮವಿಶ್ವಾಸದೊಂದಿಗೆ ಮುಂದೆ ಸಾಗಿ. ಅಂದರೆ ಪದೇ ಒಂದೇ ರೀತಿಯ ಸಮಸ್ಯೆಗಳು ನಿಮಗೆ ಕಾಣಿಸ್ಬೋದು, ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ಬೋದು. ಒಬ್ಬರ ಮೂಲಕ ಮತ್ತೊಬ್ಬರು ತಾಳ್ಮೆ, ಕ್ಷಮೆ, ಆತ್ಮಗೌರವ ಗಡಿಗಳನ್ನು ಅಂದರೆ ದಾಟಿ ಕಲಿಯುವ ಅವಕಾಶವನ್ನು ನೀವು ಮರಳಿ ಪಡ್ಕೊಳ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಕೆಲವರು ನಂಬಿಕೆಯ ಪ್ರಕಾರ ಇದು ಹಿಂದಿನ ಜನ್ಮದ ಅಪೂರ್ಣ ಪಾಠಗಳು ಅನ್ನೋ ರೀತಿಯಲ್ಲಿ ಬರ್ತದೆ, ಅಥವಾ ಋಣಗಳ ಸಂಕೇತವೂ ಆಗಿರ್ಬೋದು. ಇನ್ನೂ ಕೆಲವರು ಇದನ್ನು ಈ ಜನ್ಮದಲ್ಲಿಯೇ ವ್ಯಕ್ತಿತ್ವದ ಬೆಳವಣಿಗೆಗೆ ಕಾರಣವಾಗುವ ಅನುಭವ ಅಂತ ಕೂಡ ನೀವು ನೋಡ್ತಾ ಇರ್ಬೋದು. ಇದನ್ನು ಖಚಿತ ಸತ್ಯವಂತ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಇದೊಂದು ಆಧ್ಯಾತ್ಮಿಕ ವ್ಯಾಖ್ಯಾನವಾಗಿರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗೆ ಇಲ್ಲಿ ನೀವು ಸ್ವಾವಲಂಬನೆ, ಪರಿಶ್ರಮದ ಫಲ, ಆತ್ಮವಿಶ್ವಾಸ, ಆರ್ಥಿಕ ಮತ್ತು ಮಾನಸಿಕ ಸ್ಥಿರತೆ ಮೇಲೆ ಬಹಳ ನಂಬಿಕೆ ಇಟ್ಟಿದ್ದೀರಾ. ಮೊದಲು ನೀವು ನಿಮ್ಮನ್ನು ಸಂಪೂರ್ಣವಾಗಿ ಗೌರವಿಸಬೇಕು, ನಂತರ ಸಂಬಂಧಗಳು ತನ್ನಿಂದ ತಾನೇ ಉತ್ತಮವಾಗ್ತವೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಯಾವ ವಿಚಾರದಲ್ಲಿ ಭರವಸೆ ಕಳ್ಕೊಂಡು ನಿರಾಶರಾಗಿ ನಿಂತಿದ್ದೀರಲ್ಲ, ಅಲ್ಲಿಂದನೇ ಹೊಸ ಒಂದು ಪರಿವರ್ತನೆ ಸಿಗಲಿಕ್ಕೆ ಶುರುವಾಗಿದೆ. ಅಂದರೆ ನಾನು ತುಂಬ ಸಾಕಷ್ಟು ಪ್ರಯತ್ನ ಪಟ್ಟೆ ಭಗವಂತ, ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೆಲ್ಲ ರೀತಿಯೂ ನಾನು ಸಂಭಾಳಿಸ್ದೆ. ಆ ಪರಿಸ್ಥಿತಿಯನ್ನಾಗಿರ್ಬೋದು, ಕೆಲವು ಕರ್ತವ್ಯಗಳನ್ನು, ಜವಾಬ್ದಾರಿಗಳನ್ನಾಗಿರ್ಬೋದು, ಕೆಲವು ಸಂಬಂಧಗಳನ್ನಾಗಿರ್ಬೋದು. ಇನ್ನು ನನ್ನಿಂದ ಆಗೋದಿಲ್ಲ ಅಂತ ಹೇಳಿ ನೀವು ಕೊನೆಯ ಒಂದು ಕ್ಷಣದಲ್ಲಿ ನಿಂತಾಗ ಇದೇ ಗುರುವು ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಅದ್ಭುತ ಚಮತ್ಕಾರ ಅನ್ನೋ ರೀತಿಯಲ್ಲಿ ಬಂದು ನಿಮ್ಮನ್ನು ಇಲ್ಲಿಂದನೇ ಹೊಸ ಪ್ರಾರಂಭ ಅನ್ನೋ ಅನುಭವವನ್ನು ಕೊಟ್ಟಿದ್ದಾರೆ. ಇದಕ್ಕೆ ನೀವೇ ಜೀವಂತ ಸಾಕ್ಷಿಯಾಗಿದ್ದರೆ ಇದರ ಆಧಾರದ ಮೇಲೆ ಕೆಲವು ಅನುಭವಗಳನ್ನು ನಿಮ್ಮ ಜೀವನದಲ್ಲಿ ತಗೊಂಡು ಈಗ ಈ ಹಂತದಲ್ಲಿ ನಿಂತಿದ್ದೀರಾ. ಅವತ್ತು ನನ್ನ ಜೀವನನೇ ಬೇಡ, ಕೊನೆ ಇದು ಅನ್ನೋ ರೀತಿಯಲ್ಲಿ ಅಂದ್ಕೊಂಡಿದ್ರಿ. ಆದರೆ ಇದು ಕೊನೆಯಲ್ಲ, ಇದು ಆರಂಭ ಅನ್ನೋ ರೀತಿಯಲ್ಲಿ ಗುರು ನಿಮ್ಮನ್ನು ಕೈ ಹಿಡಿದು ಎತ್ತಿದ್ರು. ನೀನು ಅಳ್ತಾ ಇರೋದು ನಿನ್ನ ದುಃಖವನ್ನು, ಅಂದರೆ ಅದನ್ನು ಹೊರಗೆ ಹಾಕೋದಷ್ಟೇ ಅಲ್ಲ, ನಿನ್ನ ದೋಷಗಳನ್ನು ಕೂಡ ನೀನು ಅದರ ಮೂಲಕ ಹೊರ ಹಾಕ್ತಾ ಇದೆಯಾ, ಋಣವನ್ನು ಕೂಡ ಕಳ್ಕೊಳ್ಳೋಕ್ಕೆ ಇದೊಂದು ದಾರಿ ಮಾಡ್ಕೊಳ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ನಿಮಗೆ ಪರಿವರ್ತನೆ ಕೊಟ್ಟು ಇವತ್ತು ಇಲ್ಲಿಗೆ ತಂದು ನಿಲ್ಲಿಸಿದ್ದಾರೆ. ಅಂದರೆ ನೀವು ಅಂದ್ಕೊಳ್ತಾ ಇದ್ದೀರಾ ಈಗ, ನಾನು ಎಂಥ ತಪ್ಪು ನಿರ್ಧಾರ ತೊಗೊಂಡ್ಬಿಟ್ಟಿದ್ದೆ, ಗುರು ಇಲ್ದಿದ್ರೆ ನನ್ನ ಜೀವನದಲ್ಲಿ, ಇವ್ರು ಬರದೇ ಇದ್ದರೆ ನನ್ನ ಜೀವನದಲ್ಲಿ ನಾನು ಏನೋ ಮಾಡ್ಕೊಂಡ್ಬಿಡ್ತಿದ್ದೆ, ಏನೋ ಆಗ್ಬಿಡ್ತಿದ್ದೆ ಅನ್ನೋ ರೀತಿಲಿ ನಿಮಗೆ ಪರಿವರ್ತನೆ ಸಿಕ್ಕಿದೆ. ಅಂದರೆ ಇದೇ ಒಳ್ಳೆಯ ಉದ್ದೇಶದ ಕರ್ಮ ನಿಮಗಿಲ್ಲಿ ಜೋಡಣೆ ಆಗಿದೆ ಅನ್ನೋ ರೀತಿಲಿ. ನೀವು ಎಲ್ಲೋ ಒಂದು ರೀತಿಲಿ, ಮನುಷ್ಯರು ಅಂದಮೇಲೆ ತುಂಬ ಕೆಟ್ಟದನ್ನೇ ಮಾಡಿರೋದಿಲ್ಲ, ಎಲ್ಲೋ ಒಂದು ರೀತಿಲಿ ಒಳ್ಳೆಯದನ್ನು ಕೂಡ ಮಾಡಿರ್ತೀರ. ಅದರ ಫಲವೆಂಬಂತೆ ಈ ರೀತಿ ಪರಿವರ್ತನೆ ನಿಮಗೆ ಸಿಕ್ಕಿದೆ ಅನ್ನೋ ರೀತಿಲಿ ಬರ್ತದೆ. ಇದು ಈಗಿನ ನಿಮ್ಮ ವಾಸ್ತವ ಪರಿಸ್ಥಿತಿ ಕೂಡ ಆಗಿದೆ.
ಅಂದರೆ ಒಂದು ದೈವಿಕ ಮಾರ್ಗದರ್ಶನ ಮತ್ತು ನಿಮ್ಮಿಂದ ಗುರುವು ಮಾಡಿಸಲ್ಪಟ್ಟ ಒಳ್ಳೆಯ ಉದ್ದೇಶದ ಕರ್ಮಗಳು ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಅದ್ಭುತ ಪರಿವರ್ತನೆ ತರ್ತಾ ಇದೆ. ಅಂದರೆ ಏರಿಳಿತಗಳ ಜಾಸ್ತಿ ಆಗಿರ್ಬೋದು, ಸಮಸ್ಯೆಗಳು ಎದುರಾಗ್ತಾ ಇರ್ಬೋದು, ಆದರೆ ಅವುಗಳು ಕೊನೆಗೊಳ್ಳುವ ಸಮಯ ಬಂದಿದೆ. ಹಾಗಾಗಿ ಈ ಪರಿವರ್ತನೆ ಸಿಗ್ತದೆ. ಹಾಗೆ ನಿಮ್ಮ ಜೀವನದಲ್ಲಿ ಇಷ್ಟೇ ನನ್ನ ಜೀವನ ಮುಗೀತು ಅಂಥೇಳಿ ನೀವು ಅಂದ್ಕೊಂಡಿದ್ರಿ, ಅಂದರೆ ತುಂಬ ಒಂದು ಅಗಾಧವಾದ ನೋವು, ಆ ನೋವಿನ ಘಟನೆ ನಿಮ್ಮ ಜೀವನದಲ್ಲಿ ನಡೆದಿತ್ತು, ಅದರಿಂದ ಹೀಲ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ಭರವಸೆ ಕಳ್ಕೊಂಡ್ಬಿಟ್ಟಿದ್ರಿ. ಇಲ್ಲ ಸತ್ತು ಹೋಗ್ಬಿಡೋಣ ಅನ್ನೋ ರೀತಿಲಿ, ಇಲ್ಲ ಬಿಟ್ಟು ಹೋಗ್ಬಿಡೋಣ ಅನ್ನೋ ರೀತಿಲಿ, ಇಲ್ಲ ನಾನು ಏನು ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಿಂತಾಗ ಎಲ್ಲೋ ಒಂದು ರೀತಿಲಿ ಈ ಸಂದೇಶ ಆಗಿರ್ಬೋದು, ಕೆಲವೊಂದು ಮಾರ್ಗದರ್ಶನ ಆಗಿರ್ಬೋದು, ಯಾವುದೋ ಒಂದು ರೂಪದಲ್ಲಿ ನಿಮ್ಮನ್ನು ಸಂಭಾಳಿಸಿವೆ. ಅಂದರೆ ಅದು ಗುರುವಿನ ಶಕ್ತಿ, ಈ ಒಂದು ಬ್ರಹ್ಮಾಂಡದ ಶಕ್ತಿ, ಹಾಗೆ ಒಂದು ಏಂಜಲ್ಸ್ ಎನರ್ಜಿ ನಿಮ್ಮನ್ನು ಕನೆಕ್ಟ್ ಮಾಡಿ ಇಲ್ಲಿ ಇನ್ನೂ ಮುಗ್ದಿಲ್ಲ, ಅದೊಂದು ಏನೋ ನಿನ್ನ ಜೀವನದಲ್ಲಿ ಅಹಿತಕರ ಘಟನೆ ನಡೀತು ಅಂದರೆ, ನಿನ್ನಿಂದ ಕೆಲವರು ನಿನ್ನವರೇ ದೂರ ಆದರು, ಆ ನೋವು ನಿನಗೆ ತುಂಬ ಕಾಡ್ತಾ ಇದೆ ಅಂದರೆ ಅದು ಅಲ್ಲಿಗೆ ಆ ಋಣ ಮುಗಿದಿತ್ತು. ಆದರೆ ಅದೇ ನಿನ್ನ ಜೀವನದಲ್ಲಿ ಮತ್ತೊಬ್ಬ ವ್ಯಕ್ತಿಯಾಗಿ, ಮತ್ತೊಂದು ಮಗುವಾಗಿ, ಇಲ್ಲಾಂದರೆ ಮತ್ತೊಂದು ಸಹಾಯ ಆಗಿ ಬರಬಾರ್ದು ಅಂತ ಏನಿಲ್ಲ. ನೀನು ನಂಬಿಕೆ ಇಟ್ಕೊಳ್ಳೇಬೇಕು. ಅದು ಎಂಡ್ ಆಗಲೇಬೇಕಾಗಿತ್ತು, ಅದು ಎಂಡ್ ಆಗಿದೆ, ಮುಗ್ದು ಹೋಗಿದೆ. ಅದನ್ನೇ ಎಷ್ಟಂತ ನೋವು ಪಡ್ತೀಯ ನೆನೆಸ್ಕೊಂಡು, ಅದು ಎಲ್ಲೋ ಒಂದು ರೀತಿ ನಿನಗೆ ಸಂತೋಷ ಕೊಡಬೇಕು. ಆ ನೋವಿದೆ ನಿನಗಿಲ್ಲ ಅಂತಲ್ಲ, ಯಾಕಂದರೆ ಅದು ಯಾವುದೋ ಒಂದು ಜನ್ಮದ ಕರ್ಮ ಸೂಚಿಸ್ತಾ ಇದೆ ಆ ನೋವು. ಹಾಗಾಗಿ ಅದು ವ್ಯಥೆ ಪಟ್ಟಿದೆಯಾ, ಪಶ್ಚಾತ್ತಾಪನೂ ಪಟ್ಟಿದೆ, ಇನ್ನು ಮುಂದೆ ಅದರ ಅವಶ್ಯಕತೆ ಇಲ್ಲ. ಖಂಡಿತವಾಗಿ ಅದು ನಿನ್ನ ಜೀವನಕ್ಕೆ ಹೊಸದೊಂದು ರೂಪದಲ್ಲಿ ಮರಳಿ ಬರುವ ಸಾಧ್ಯತೆಯನ್ನೆಲ್ಲ ಹೆಚ್ಚಾಗಿ ತೋರಿಸ್ತದೆ. ಅಂದರೆ ಅದೇ ಮಗು ಹುಟ್ಟಿ ಬರುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇಲ್ಲ ಅದೇ ಸಹಾಯ, ಯಾವುದೋ ಒಂದು ಹಿಂದೆ ನಿಮ್ಮ ಜೀವನದಲ್ಲಿ ಅಹಿತಕರ ಘಟನೆ ನಡೆದು ಅಲ್ಲಿ ಏನು ಕಳ್ಕೊಂಡಿದ್ರಲ್ಲ, ಅದೇ ಮತ್ತೆ ಈಗ ನೀವು ಪಡ್ಕೊಳ್ಳುವ ಒಂದು ಸಹಾಯದ ಮೂಲಕ ಅದು ಕನೆಕ್ಟ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಈಗ. ಹಾಗಾಗಿ ನೀವು ನಂಬಿಕೆ ಇಟ್ಕೊಳ್ಳೇಬೇಕು. ಇಷ್ಟೊಂದು ಪರಿವರ್ತನೆ ನಿಮಗೆ ಸಿಕ್ಕಿದೆ ಅಂದರೆ ಆ ಪರಿವರ್ತನೆ, ಆ ಸಹಾಯದ ಮೂಲಕ, ಆ ಒಂದು ಹೊಸ ಪ್ರಾರಂಭದ ಮೂಲಕ ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗನೆ ಒಂದು ಚಮತ್ಕಾರವನ್ನು ನೋಡುವಂಥ ಸಾಧ್ಯತೆಯನ್ನು ತಂದುಕೊಡುತ್ತೆ. ಆದಷ್ಟು ಬೇಗನೆ ನಂಬಿಕೆ ಇಡಿ, ಶರಣಾಗ್ರಿ, ಗುರುವಿನಲ್ಲಿ ಶರಣಾಗ್ರಿ, ಭಗವಂತನಲ್ಲಿ ಶರಣಾಗ್ರಿ. ಯಾರ ಮೇಲೂ ನಂಬಿಕೆ ಬೇಡ, ನಿಮ್ಮ ಮೇಲೆ ನಂಬಿಕೆ ಇಡಿ, ಗುರುವಿನಲ್ಲಿ ನಂಬಿಕೆ ಇಡಿ. ಸಂಪೂರ್ಣವಾಗಿ ಅವರಲ್ಲಿ ನೀವು ಸರೆಂಡರ್ ಆದಾಗ, ನನಗೆಲ್ಲ ನೀವೇ, ನನಗೇನೂ ದಾರಿನೇ ಕಾಣ್ತಾ ಇಲ್ಲ ಗುರುವೇ, ಮುಂದೇನಾಗ್ತದೆ ಅನ್ನೋದು ನನಗೆ ಗೊತ್ತಿಲ್ಲ, ಹಿಂದಾಗಿದ್ದು ನನಗೆ ನೆನಪಿದೆ, ಆದರೆ ಅದರಲ್ಲಿ ಬಹುಪಾಲು ತಪ್ಪು ನನ್ನದಾಗಿರಲಿಲ್ಲ, ಆದರೂ ಕೂಡ ನಾನು ಅದರಿಂದ ನೋವು, ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಅಂದರೆ ಅದು ನನ್ನ ಪ್ರಾರಬ್ಧ ಕರ್ಮವೇ ಸರಿ. ಹಾಗಾಗಿ ಪ್ರಾರಬ್ಧ ಕರ್ಮದ ದೋಷಗಳನ್ನು ಕಳ್ಕೊಳ್ಳೋಕ್ಕೆ ಸಹಾಯ ಮಾಡಿ, ವರ್ತಮಾನವನ್ನು ಶುದ್ಧವಾಗಿ ಇಟ್ಕೊಳ್ಳೋಕ್ಕೆ ಸಹಾಯ ಮಾಡಿ, ಮುಂದಿನ ಭವಿಷ್ಯವನ್ನು ಕೂಡ ನನ್ನನ್ನು ನಂಬಿದ ನನ್ನ ಕುಟುಂಬ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಹಾಗೆ ಯಾವುದೇ ರೀತಿಯ ಒಂದು ಸಂಬಂಧಗಳಾಗಿರ್ಬೋದು, ನಾನು ಪ್ರೀತಿಸ್ತಾ ಇದ್ದೀನಲ್ಲ, ಅವುಗಳಿಗೋಸ್ಕರ, ಪರಿವರ್ತನೆಗೋಸ್ಕರ ನಾನು ಕಾತುರದಿಂದ ಕಾಯ್ತಾ ಇದ್ದೀನಲ್ಲ, ಅವುಗಳ ಪರಿವರ್ತನೆಗೋಸ್ಕರನೂ ಕೂಡ ನಾನು ಆ ಮುಂದಿನ ಭವಿಷ್ಯವನ್ನು ಸುಂದರವಾಗಿ ಇಟ್ಕೊಳ್ಬೇಕು. ಹಾಗಾಗಿ ಅದಕ್ಕೆ ನನಗೆ ಮಾರ್ಗದರ್ಶನ ಮಾಡಿ, ನನ್ನ ಕರ್ಮಗಳು ಯಾವ ರೀತಿ ಇರಬೇಕು, ಯಾವ ರೀತಿಯಲ್ಲಿ ನನ್ನ ದಾರಿ ಧರ್ಮದಲ್ಲಿ ಕೂಡಿರಬೇಕು, ಆ ರೀತಿ ನೀವು ನನಗೆ ಗೈಡೆನ್ಸ್ ಕೊಡಿ ಅನ್ನೋ ರೀತಿಯಲ್ಲಿ ಶರಣಾಗಬೇಕು. ಅಂದರೆ ನಾನೇ ಎಲ್ಲ ಮಾಡ್ಕೊಳ್ತೀನಿ ಅಂದರೆ ಅದು ಸಾಧ್ಯ ಆಗೋದಿಲ್ಲ. ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ನಮ್ಮಿಂದ ಮತ್ತೆ ಮತ್ತೆ ಅದೇ ತಪ್ಪಾಗ್ತದೆ. ಇಲ್ಲಾಂದರೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೊಗೊಳಕ್ಕಾಗೋದಿಲ್ಲ. ಇಲ್ಲಾಂದರೆ ಕೆಲವೊಂದು ಸರಿ ಆ ನಿರ್ಧಾರಗಳು ಯಾವಾಗ ತೊಗೊಳ್ಬೇಕು, ಯಾವಾಗ ತೊಗೊಳ್ಬಾರ್ದು ಅನ್ನೋದು ಗೊತ್ತಾಗೋದಿಲ್ಲ. ಅದೇ ಗುರುವಿನ ಶರಣದಲ್ಲಿ ನೀವು ಸಂಪೂರ್ಣವಾಗಿ ಸರೆಂಡರ್ ಆಗಿಬಿಟ್ರಿ ಅಂದರೆ ಸಂಪೂರ್ಣ ಭಾರ ಅವರಿಗೆ ಅರ್ಪಣೆ ಮಾಡಿದಾಗೆ. ಆಗ ಏನಾಗುತ್ತೆ, ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಏನಿರುತ್ತೆ ಅದನ್ನು ನಿಶ್ಚಿಂತೆಯಿಂದ ಮಾಡೋದಷ್ಟೇ ನಿಮ್ಮ ಕೆಲಸ. ನಿಮ್ಮ ಮಕ್ಕಳ ಭಾರ ಆಗಿರ್ಬೋದು, ಗಂಡ ಹೆಂಡತಿ, ಒಂದು ಕೆಲಸ, ಎಲ್ಲ ಭಾರವನ್ನು ಅವರ ಪಾದಗಳಲ್ಲಿಟ್ಟು ನೀವು ಪ್ರಯತ್ನ ಮಾಡೋದಾಗಿರುತ್ತೆ. ಆಗ ಆ ಪ್ರಯತ್ನಕ್ಕೆ ಫಲ ಯಾವ ರೀತಿ, ಯಾವ ಸಮಯದಲ್ಲಿ, ಹೇಗೆ, ಯಾರ ಮೂಲಕ ಬರಬೇಕು, ಅದು ಹೇಗೆ ಸ್ಥಿರವಾಗಿ ಉಳಿಬೇಕು, ಹಾಗೆ ಅದರಲ್ಲಿರುವ ಒಂದು ಅಡೆತಡೆಗಳಾಗಿರ್ಬೋದು, ಇಲ್ಲ ಯಾರು ಅದಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ಅವರಾಗಿರ್ಬೋದು, ಏನು ಒಂದು ಸುತ್ತುವರೆದ ನಕಾರಾತ್ಮಕ ಎನರ್ಜಿ ಹೇಗೆ ದೂರ ಮಾಡಬೇಕು ಅದರ ಒಂದು ಯೋಜನೆ ಅವ್ರು ಮಾಡ್ತಾರೆ. ಹಾಗೆ ಅದು ಹೇಗೆ ಒಂದು ರಕ್ಷಿಸಲ್ಪಡಬೇಕು, ಅದರ ಮೂಲಕ ನಿಮ್ಮ ಭವಿಷ್ಯ ಸುಂದರವಾಗಿಡಬೇಕು, ಅದರ ಯೋಜನೆಯೂ ಅವರೇ ಮಾಡ್ತಾರೆ. ಒಟ್ಟಾರೆಗೆ ಸಂಪೂರ್ಣ ಭಾರವನ್ನು ನೀವು ಅವರ ಪಾದಗಳ ಮೇಲೆ ಇಟ್ಟು ಸರೆಂಡರ್ ಆದರೆ ಡಿವೈನ್ ಟೈಮಿಂಗ್ ಶುರುವಾಗುತ್ತೆ. ಅಂದರೆ ದೈವಿಕ ಸಮಯ ಅಲ್ಲಿಂದ ಶುರುವಾಗುತ್ತೆ ನಿಮ್ಮ ಜೀವನದಲ್ಲಿ. ಅದೇ ಸಮಯ ಈಗ ಶುರುವಾಗಿದೆ, ಯಾಕಂದರೆ ನೀವು ಸಂಪೂರ್ಣವಾಗಿ ಸರೆಂಡರ್ ಆಗಕ್ಕೆ ಶುರು ಆಗಿಬಿಟ್ಟಿದ್ದೀರಿ, ಈಗಾಗಲೇ ಆಗಿಬಿಟ್ಟಿದ್ದೀರಾ. ಈಗ ನಿಮ್ಮ ಮನಸ್ಸಿನ ಪರಿಸ್ಥಿತಿ ಯಾವ ರೀತಿ ಇದೆ, ಅದೊಂದು ಕೆಲಸದ ವಿಚಾರದಲ್ಲಾಗಿರ್ಬೋದು, ವ್ಯಕ್ತಿಯ ವಿಚಾರದಲ್ಲಾಗಿರ್ಬೋದು, ವಿವಾಹದ ವಿಚಾರದಲ್ಲಾಗಿರ್ಬೋದು, ಸಂತಾನದ ವಿಚಾರದಲ್ಲಾಗಿರ್ಬೋದು, ಇವೆಲ್ಲವೂ ಸಮಯಕ್ಕೆ ತಕ್ಕಂತೆ ಫಲ ನೀಡುವ ಹಾಗೆ ನಾನು ಪರಿವರ್ತನೆಯನ್ನು ಕೊಡ್ತಾ ಇದ್ದೀನಿ. ಆತುರ ಹಾಗೆ ಭಯ ಮತ್ತು ಸಂಶಯವನ್ನು ಬಿಟ್ಟುಬಿಡು, ನಿನ್ನ ಪ್ರಯತ್ನವನ್ನು ಮುಂದುವರಿಸು, ಉಳಿದುದನ್ನು ನನಗೆ ಸಮರ್ಪಣೆ ಮಾಡು ಅನ್ನೋ ರೀತಿಯಲ್ಲಿ ಗುರು ಈಗಿನ ನಿಮ್ಮ ಮನಸ್ಸಿನ ಎನರ್ಜಿಗೆ ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲಿ ಯಾವುದೋ ಒಂದು ಸಂಬಂಧ ದೂರ ಆಗಿದೆ ಅಂತೇಳಿ ನೀವು ತುಂಬ ವ್ಯಥೆ ಪಡ್ತಾ ಇದ್ದೀರಿ, ಇಲ್ಲ ಪ್ರೀತಿ ಕಳೆದು
ಹಾಳಾಗೋಗುತ್ತಾ, ಇಲ್ಲ ಅದು ಇನ್ಯಾವತ್ತೂ ನನಗೆ ಸಿಗಲ್ಲ ಅಂತೇಳಿ ಯೋಚಿಸ್ತಾ ಇದ್ದೀರಾ. ಅದು ಮಕ್ಕಳಲ್ಲೇ ಆಗಿರ್ಬೋದು, ವೈಯಕ್ತಿಕ ಒಂದು ಸಂಬಂಧ ಆಗಿರ್ಬೋದು, ಇಲ್ಲ ಪ್ರೇಮಿಗಳ ವಿಚಾರದಲ್ಲಾಗಿರ್ಬೋದು. ಒಟ್ಟಾರೆಯಾಗಿ ಅದು ನನಗೆ ಇನ್ಯಾವತ್ತೂ ಸಿಗಲ್ಲ ಅಂತೇಳಿ ನಿಮ್ಮ ಮನಸ್ಸಿನ ಆಲೋಚನೆ ಇದೆಯಾ. ಇಲ್ಲಿ ಯಾವಾಗ ಅಸಂಭವ ಅಂತೇಳಿ ನೀವು ಅಂದ್ಕೊಂಡಿರ್ತೀರೋ ಅದು ಸಂಭವ ಆಗೋದಿಲ್ಲ ಅನ್ನೋ ರೀತಿಲಿ ಏನಿರೋದಿಲ್ಲ, ಅದು ಸಂಭವ ಆಗತ್ತೆ ಅನ್ನೋ ರೀತಿಲಿ ಕೂಡ ಗುರುವು ಚಮತ್ಕಾರ ಮಾಡ್ತಾರೆ. ಅದು ಈ ರೀತಿ ಚಮತ್ಕಾರ ನಿಮ್ಮ ಜೀವನದಲ್ಲಿ ಆಗಿದೆ. ಅದಕ್ಕೆ ಇಲ್ಲೂ ಒಂದು ಉದಾಹರಣೆ ಸಿಗ್ತಾ ಇದೆ. ಅಂದರೆ ಇಲ್ಲಿ ಸರೆಂಡರ್ ಅಂದ ತಕ್ಷಣ ಕೈ ಕಟ್ಟಿ ಕೂತ್ಕೊಳ್ಳೋದು ಅಂತ ಅರ್ಥ ಅಲ್ಲ, ಅದು ಸಂಪೂರ್ಣ ಪ್ರಯತ್ನ ಮಾಡಿದ ನಂತರ ಫಲದ ಚಿಂತೆಯನ್ನು ಬಿಡೋದು ಅಂತ ಅರ್ಥ. ಅಂದರೆ ನೀವೆಲ್ಲ ರೀತಿಯಲ್ಲಿ ಆ ವಿಚಾರದಲ್ಲಿ ಪ್ರಯತ್ನ ಪಟ್ಬಿಟ್ಟಿರ್ತೀರ. ಈಗ ಆಸ್ಪತ್ರೆಗೆ ಸುತ್ತಿದ್ದೀರಾ, ಎಲ್ಲ ಕಡೆ ವೈದ್ಯಕೀಯ ಟ್ರೀಟ್ಮೆಂಟ್ ಕೊಡಿಸಿದ್ದೀರಾ, ಸಂತಾನ ಆಗಬೇಕು ಅಂತೇಳಿ ಪೂಜೆ ಪುನಸ್ಕಾರ ವ್ರತ ಎಲ್ಲ ರೀತಿಯಲ್ಲೂ ಅದು ಎಷ್ಟು ನಿಮ್ಮಿಂದ ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆತನದಿಂದ ಒಳ್ಳೆಯ ಉದ್ದೇಶ ಇಟ್ಕೊಂಡು ಯಾವುದೇ ರೀತಿ ಸ್ವಾರ್ಥ ಇಲ್ಲದೆ, ಮತ್ತು ಕೆಲವೊಂದು ವಿಚಾರಗಳಲ್ಲಿ ಪಶ್ಚಾತ್ತಾಪ ಪಟ್ಟು ಹಿಂದೆ ಏನು ಮಾಡಿದ್ನೋ, ಯಾರಿಗೇನಾದರೂ ನೋವು ಕೊಟ್ಟಿದ್ನೋ, ಅದಕ್ಕೋಸ್ಕರ ಈ ರೀತಿ ನನ್ನ ಜೀವನದಲ್ಲಿ ನಡೀತಾ ಇದೆಯಾ, ಈಗ ಮತ್ತೆ ಸುತ್ತಮುತ್ತದವರು ಕೊಡ್ತಾ ಇರುವ ಒಂದು ನಿಂದನೆ, ಮಕ್ಕಳಾಗಿಲ್ಲ ಯಾಕಾಗಿಲ್ಲ, ಇವೆಲ್ಲ ಪ್ರಶ್ನೆಗಳು ಎಲ್ಲೊಂದು ರೀತಿ ನಿಮಗೆ ತುಂಬ ಹಿಂಸೆ ಕೊಟ್ಟಿದ್ದವು. ಇವೆಲ್ಲದಕ್ಕೂ ನೀವು ಈಗ ಅಳ್ತಾನೂ ಇದ್ದೀರಾ, ಕರ್ಮ ಕಳ್ಕೊಳ್ತಾನೂ ಇದ್ದೀರಾ, ಹಾಗೆ ಪಶ್ಚಾತ್ತಾಪನೂ ಪಡ್ತಾ ಇದ್ದೀರಾ. ಇದು ಯಾವ ಜನ್ಮದ ಕರ್ಮ ಅನ್ನೋ ರೀತಿಲಿ ಇದನ್ನು ಕಳಿಯಪ್ಪ ಭಗವಂತ ಅಂತೇಳಿ ಪ್ರಾರ್ಥನೆಯೂ ಮಾಡ್ತಾ ಇದ್ದೀರಾ. ಇದಕ್ಕೆ ತಕ್ಕ ಹಾಗೆ ಇಲ್ಲಿ ನಿಮ್ಮ ಪ್ರಯತ್ನ ನಡೀತಾ ಇದೆ ಅಂತಲೇ ಅರ್ಥ. ಅಂದರೆ ಸರೆಂಡರ್ ಆಗಿದ್ದೀರಾ ಗುರುವಿನಲ್ಲಿ ಅಂದಾಗ ನೀವು ಸುಮ್ಮನೆ ಕೂತ್ಕೊಂಡಿಲ್ಲ, ಈ ರೀತಿ ಎಲ್ಲ ಪ್ರಯತ್ನವಂತೂ ಮಾಡಿದ್ದೀರಾ. ಹಾಗಾಗಿ ಇಲ್ಲಿ ನೀವು ಪ್ರಯತ್ನ ಮಾಡಿದ್ದೀರಾ ಅಂದರೆ ಚಿಂತೆ ಬಿಡಿ ಅಂತಲೇ ಅರ್ಥ. ಅಂದರೆ ಇವೆಲ್ಲ ಮಾಡಿದ್ದೀರಾ ಅಂದರೆ ಮತ್ತೆ ಚಿಂತೆ ಮಾಡೋದು ಬೇಡ, ಸಂಶಯ ಪಡೋದು ಬೇಡ. ನಿಮ್ಮ ಪ್ರಾರ್ಥನೆ, ನಿಮ್ಮ ಪಶ್ಚಾತ್ತಾಪದ ಮೇಲೆ ನೀವಿಟ್ಟ ಗುರುವಿನ ಅಂದರೆ ಅವರ ಪಾದಗಳಲ್ಲಿ ಶರಣಾಗಿದ್ದೀರಾ, ಅಂದರೆ ಆ ಎಲ್ಲ ಇಚ್ಛೆಗಳನ್ನು ಅವರ ಪಾದಗಳಲ್ಲಿ ಇಟ್ಟಿದ್ದೀರಾ ಅಂದರೆ ಅದ್ರ ಬಗ್ಗೆ ನೀವು ಸಂಶಯ ಪಡೋದು ಬೇಡ ಅನ್ನೋ ರೀತಿಯಲ್ಲಿ ಬರ್ತದೆ. ಆಗ ಮನಸ್ಸು ಹಗುರವಾಗುತ್ತೆ. ಯಾವಾಗ ನೀವು ಸಂಶಯ ಪಡದೆ ಅವರ ಪಾದಗಳಲ್ಲಿ ಇಡ್ತೀರೋ, ಸರೆಂಡರ್ ಆಗ್ತಿರೋ, ಆಗ ಮಾತ್ರ ನಿಮ್ಮಲ್ಲಿ ಒಂದು ಆ ವಿಚಾರ ಸತ್ಯವಾಗಲಿಕ್ಕೆ ಶುರುವಾಗುತ್ತೆ. ಅಂದರೆ ನೀವು ಬೀಜನ ಇಟ್ಟಿದ್ದೀರಾ ಗುರುವಿನ ಪಾದಗಳಲ್ಲಿ. ಅಂದರೆ ಪದೇ ಪದೇ, ಅಂದರೆ ನಾನು ಉದಾಹರಣೆ ಹೇಗೆ ಹೇಳ್ತಾ ಇದ್ದೀನಿ ಅಂದರೆ, ಮಣ್ಣಲ್ಲಿ ಒಂದು ಗಿಡ ಹುಟ್ಟಬೇಕು ಅಂತೇಳಿ, ಹೂವಿನ ಗಿಡ ಇಲ್ಲ ಯಾವುದಾದ್ರೂ ಒಂದು ತರಕಾರಿ ಗಿಡ ಹುಟ್ಟಬೇಕು ಅಂತ ಮಣ್ಣಲ್ಲಿ ಬೀಜ ಹಾಕಿಬಿಟ್ಟಿದ್ದೀರಾ. ನಂತರ ಅದನ್ನು ದಿನನಿತ್ಯ ತೆಗೆದು ಗಂಟೆಗೆ ಒಂದ್ಸರಿ ತೆಗೆದು ನೋಡಿದರೆ ಅದು ಬೆಳೆಯುತ್ತಾ? ಬೆಳೆಯೋಕ್ಕೆ ನೀವು ಅವಕಾಶನಾದರೂ ಕೊಡ್ತಾ ಇದ್ದೀರಾ? ಯಾಕೆ ಕೊಡ್ತಾ ಇಲ್ಲ ಅಂದರೆ ನಿಮ್ಮಲ್ಲಿ ಸಂದೇಹ ಇದೆ, ಇದು ನಿಜವಾಗ್ಲೂ ಬೆಳೆಯುತ್ತಾ, ಈ ಬೀಜ ಚೆನ್ನಾಗಿದೆಯಾ, ಇಲ್ಲ ಅದಕ್ಕೇನಾದರೂ ಆಗಿದೆಯಾ? ಈ ರೀತಿ ನೀವು ಆ ಥರ ಮಾಡೋದು ಬೇಡ. ಒಂದು ಸರಿ ಆ ಮಣ್ಣಿನಲ್ಲಿ, ಆ ಭೂಮಿ ತಾಯಿಯಲ್ಲಿ ವಿಶ್ವಾಸವಿಟ್ಟು ಆ ಬೀಜವನ್ನು ಸರೆಂಡರ್ ಮಾಡಿದ್ದೀರಾ ಅಂದರೆ ನೀವು ಅಷ್ಟೇ ನಿಶ್ಚಿಂತೆಯಿಂದ ಪ್ರಾಮಾಣಿಕ ಪ್ರಯತ್ನ. ಯಾವ ರೀತಿ ಅಂದರೆ ಅದಕ್ಕೆ ನೀರು ಎರೆಯೋದಾಗಿರ್ಬೋದು, ಇಲ್ಲ ಒಂದು ಬೀಜ ಎಲ್ಲಾದರೂ ಮಣ್ಣಿಂದ ಹೊರಗೆ ಬಂದಿದೆಯಾ, ಸರಿದು ಬಿಟ್ಟಿದೆಯಾ, ಆ ರೀತಿ ಜೋಪಾನ ಮಾಡೋದಷ್ಟೇ ಆಗಿರುತ್ತೆ, ಕೇರ್ ತಗೊಳ್ಳೋದಷ್ಟೇ. ಸರೆಂಡರ್ ಮಾಡಿಬಿಟ್ಟಿದ್ದೀರಾ ಅಂದರೆ ಇಲ್ಲಿ ನೀವು ಗುರುವಿನಲ್ಲಿ ಸರೆಂಡರ್ ಆಗಿದ್ದೀರಾ ಅಂದರೆ ನಂಬಿಕೆ ಇರಬೇಕು, ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ನೀವು ಹೋಗ್ತಾ ಇರಬೇಕು ಅನ್ನೋದು ಅರ್ಥ ಸೂಚಿಸ್ತದೆ. ಆಗ ಅದು ಖಂಡಿತವಾಗಿಯೂ ಆ ಮಣ್ಣಿನಲ್ಲಿ ಪಕ್ವತೆ ಪಡ್ಕೊಂಡು ಅದು ಒಂದು ದೃಢ ನಿರ್ಧಾರದೊಂದಿಗೆ ಹೊರಗೆ ಬರುತ್ತೆ. ಅದು ನಿಮ್ಮ ವಿಶ್ವಾಸ ಆಗಿರುತ್ತೆ ಅನ್ನೋದು ರೀತಿಯಲ್ಲಿ ಕಾಣಿಸ್ತದೆ. ಹಾಗಾಗಿ ಇಲ್ಲಿ ಪದೇ ಪದೇ ನೀವೇನೋ ಒಂದು ಪ್ರಾರ್ಥನೆ ಮಾಡಿದ್ದೀರಾ ಅಂದರೆ ಅಲ್ಲಿ ನಂಬಿಕೆ ಕಳ್ಕೊಳ್ಳೋದು ಬೇಡ. ದೃಢವಾದ ನಂಬಿಕೆ ಇಡಿ. ವರ್ತಮಾನದಲ್ಲಿ ನೀವೇನು ಮಾಡಬೇಕು ಆ ಕೆಲಸದ ಕಡೆ ಗಮನ ಕೊಡಿ. ಹಾಗಂತ ನೀವು ಕೈ ಕಟ್ಟು ಕೂತ್ಕೊಳ್ಳೋದೇನು ಬೇಡ. ನನಗೆ ಇವತ್ತು ನಾನು ಬೀಜ ಬಿತ್ತಿದ್ದೀನಿ, ನಾಳೆನೇ ಅದರ ಫಲ ಸಿಗುತ್ತೆ, ಹಾಗಾಗಿ ನಾನೆಲ್ಲ ಒಳ್ಳೆಯದಾಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಆ ಪ್ರತೀಕ್ಷೆ ಇಟ್ಕೋಬೇಡಿ. ಬೀಜ ಹಾಕಿದಿರಲ್ಲ, ಪ್ರಾರ್ಥನೆ ಇದ್ದು ನಿಮ್ಗೇನು ಬೇಕು ಅಂತೇಳಿ ಅದ್ರ ಮೇಲೆ ನೀವು ಫೋಕಸ್ ಮಾಡೋದು ಬೇಡ. ಅದನ್ನು ಇಟ್ಟು ಮರ್ತು ಬಿಡಬೇಕಂತೆ. ಯಾವತ್ತೂ ಅದನ್ನು ತೆಗೆದು ನೋಡಬಾರ್ದು. ಅದನ್ನು ಇಟ್ಟು ಮರೆತು ನಿಮ್ಮ ಕೆಲಸದ ಕಡೆ ನೀವು ಗಮನ ಹರಿಸಿದಾಗಲೇ ಬೇಗನೆ ಅದಕ್ಕೆ ಪ್ರತಿಫಲ ಸಿಗೋದು ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ಹಾಗಾಗಿ ಯಾವ ವಿಚಾರನೇ ತಗೊಳ್ಳಿ, ಯಾಕಂದರೆ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಮನಸ್ಥಿತಿ ಅದು ನಿಮ್ಮ ಒಂದು ವೈಯಕ್ತಿಕ ವಿಚಾರದ್ದಾಗಿರ್ಬೋದು, ಇಲ್ಲ ಯಾರನ್ನೋ ಒಂದು ಪಡ್ಕೊಳ್ಳೋ ವಿಚಾರ ಆಗಿರ್ಬೋದು, ಪರಿವರ್ತನೆ ತರೋ ವಿಚಾರ ಆಗಿರ್ಬೋದು, ಕೆಲಸ ಉದ್ದೇಶದಲ್ಲಿ ಹೊಂದೋದಾಗಿರ್ಬೋದು, ಇಲ್ಲ ಅಲ್ಲಿ ಕೆಲಸದ ಜಾಗದಲ್ಲಿ ಏನಾದರೂ ಒಂದು ವ್ಯತಿರಿಕ್ತ ಒಂದು ಅನುಭವಗಳಾಗ್ತಾ ಇರೋದಾಗಿರ್ಬೋದು, ಇಲ್ಲ ನಿಮಗೆ ದೇಹದ ಬಾಧೆ ಆಗಿರ್ಬೋದು, ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು, ಇವಿಷ್ಟು ಸುತ್ತುವರೆದ ವಿಚಾರಗಳನ್ನು ನಾನು ಇಲ್ಲಿ ಕರ್ಮದ ರೂಪದಲ್ಲಿ ತಿಳಿಸ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳೋಕ್ಕೆ ನೀವು ಪ್ರಯತ್ನ ಪಡಲೇಬೇಕು. ಆಗಲೇ ನಿಮ್ಮ ಜೀವನದಲ್ಲಿ ಒಂದು ಸದುದ್ದೇಶದ ಮೂಲಕ ನೀವು ಹೊರಗೆ ಬರ್ತೀರಾ, ಒಂದು ಹೊಸ ಎನರ್ಜಿಯೊಂದಿಗೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಅಂದರೆ ಇಷ್ಟು ಕಷ್ಟ ನಷ್ಟ ಅವಮಾನವನ್ನು ಅನುಭವಿಸಿದ ನಂತರ ನಿನ್ನ ನಿಜವಾದ ಸ್ವರೂಪವನ್ನು ಅರ್ಥ ಮಾಡ್ಕೋ, ಅದಕ್ಕೋಸ್ಕರ ಅವೆಲ್ಲವೂ ಬಂದಿತ್ತು ಅನ್ನೋ ರೀತಿಯಲ್ಲಿ ತಿಳಿಸ್ತಾ ಇದ್ದಾರೆ. ಭಯಕ್ಕಿಂತ ವಿಶ್ವಾಸವನ್ನು ಅರಿಸಿ ಹೋಗು, ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡು, ಫಲವನ್ನು ಗುರು ಮತ್ತು ದೇವರಿಗೆ ಸಮರ್ಪಿಸು, ಮನಸ್ಸನ್ನು ಶಾಂತವಾಗಿಟ್ಟರೆ ಸರಿಯಾದ ದಾರಿ ಸ್ಪಷ್ಟವಾಗಿರ್ತಾ ಇರೋದು ನಿನಗೆ ಕಾಣಿಸುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ. ಕೆಲವರ ವಿಚಾರದಲ್ಲಿ ಸ್ವಲ್ಪ ಪ್ರಸ್ತುತ ಎನರ್ಜಿಯ ಪ್ರಕಾರ ಯಾವುದೇ ರೀತಿ ನಿಮ್ಮ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ನಡೆದಿಲ್ಲ, ಆದರೆ ಇಲ್ಲಿ ಹೊರಗಿನ ಶಕ್ತಿ
ನಿಮ್ಮನ್ನು ಯಾವುದೇ ಕಾರಣಕ್ಕೂ ಸ್ಪರ್ಶಿಸಲು ಸಾಧ್ಯನೇ ಇಲ್ಲ, ಯಾಕಂದರೆ ನೀವು ಗುರುವಿನ ನೆರಳಲ್ಲಿದ್ದೀರ. ಆದರೆ ಕೆಲವು ಬಾರಿ ನಿಮ್ಮ ಭಯ, ಆತಂಕ, ಮುಂದೇನು ಅನ್ನುವ ಒಂದು ಸಂದೇಹ ನಿಮ್ಮ ಮನಸ್ಸನ್ನು ದುರ್ಬಲಗೊಳಿಸ್ತಾ ಇದೆ. ಅದೇ ನಿಮ್ಮ ಆಯಾಸಕ್ಕೆ ಕಾರಣ ಆಗಿದೆ. ಹಾಗಾಗಿ ಆ ರೀತಿ ಯಾವುದೇ ರೀತಿ ಒಂದು ಕೆಟ್ಟ ಒಂದು ಬ್ಲ್ಯಾಕ್ ಮ್ಯಾಜಿಕ್ ನಿಮ್ಮ ಮೇಲೆ ನಡೆದಿಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗಾಗಿ ಸಾಕ್ಷಿ ಭಾವದಲ್ಲಿ ನೀವು ಸ್ಥಿರವಾಗಿರಬೇಕು. ಭಯವು ಒಂದು ಆಗ ಪ್ರಭಾವವನ್ನು ಕಡಿಮೆ ಮಾಡ್ಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಗುರುವು ಕೆಲವರಿಗೆ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಭಯವನ್ನು ಹೆಚ್ಚಿಸೋದು ಬೇಡ. ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿರಿ. ನಿಮ್ಮ ಕರ್ತವ್ಯವನ್ನು ಮಾಡಿ. ನಿಮಗೆ ತುಂಬ ಭಯ ಆಗ್ತಾಯಿದೆ, ಇನ್ನೂ ನನಗೇನೋ ಒಂದು ದಾರಿ ಕಾಣಿಸ್ತಾ ಇಲ್ಲ ಅಂತೇಳಿ ಅನ್ನಿಸ್ದಾಗ ನನಗೆ ಸರೆಂಡರ್ ಆಗಿ ನನ್ನ ನಾಮಸ್ಮರಣೆ ಮಾಡಿ. ಅದೇ ನಿಮ್ಮನ್ನು ಹೀಲ್ ಮಾಡುತ್ತೆ, ಗುಣ ಮಾಡುತ್ತೆ. ಹಾಗೆ ನೀವು ಮುಂದಿನ ದಾರಿಯಲ್ಲಿ ಸ್ಪಷ್ಟವಾದ ನಿರ್ಧಾರದೊಂದಿಗೆ ಸಾಗಲಿಕ್ಕೆ ಸಹಾಯ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಗುರುವು ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈಗಿರುವ ಒಂದು ಭಯ ಇದೆ ನಿಮ್ಮಲ್ಲಿ. ಅವ್ರು ಏನಾದರೂ ಅಂದ್ಕೊಳ್ತಾರಾ, ಇಲ್ಲ ಅಂದರೆ ಅವ್ರನ್ನ ಬಿಟ್ಟು ಹೋದರೆ ನಾನು ಬದುಕ್ತೀನಾ, ಇಲ್ಲ ನನಗೆ ಏನಾದರೂ ಹಿಂಸೆ ಮಾಡ್ತಾರಾ, ಇಲ್ಲ ನಾನು ಅದರಿಂದ ಏನಾದರೂ ಬೇರೆ ರೀತಿ ಪರಿವರ್ತನೆ ತೊಗೊಳ್ಬೇಕಾಗಿದೆ, ಇಲ್ಲ ಅದು ನನ್ನಿಂದ ಸಾಧ್ಯನಾ, ನಾನು ಮಾಡ್ತೀನಾ, ಈಗ ಒಂದು ಸರಿ ನಾನು ಫೇಲ್ ಆಗಿಬಿಟ್ಟಿದ್ದೀನಿ, ಈಗ ಮುಂದೆ ನಾನು ಮತ್ತೆ ಅದರಲ್ಲಿ ಪರಿವರ್ತನೆ ತೊಗೊಳಕ್ಕೆ ಸಾಧ್ಯ ಆಗತ್ತಾ ಅನ್ನೋ ರೀತಿಯಲ್ಲಿ ಕೆಲವು ಒಂದಿಷ್ಟು ವಿಚಾರಗಳಲ್ಲಿ, ಅಂದರೆ ನಾನು ಒಂದು ಸರಿ ಆ ಒಂದು ವಿವಾಹ ಒಂದರಲ್ಲಿ ಒಂದಾಗಿ ಅದರಲ್ಲಿ ಸಾಕಷ್ಟು ನೋವು ಅನುಭವಿಸಿದ್ದೀನಿ, ಈಗ ಅದರಿಂದ ಹೊರಗೆ ಬಂದಿದ್ದೀನಿ, ಒಂಟಿ ಜೀವನನೂ ಸಾಗಿಸೋದು ಕಷ್ಟ ಆಗಿದೆ, ಯಾರೋ ಒಬ್ಬರು ನನಗೆ ಕನೆಕ್ಟ್ ಆಗಿದ್ದಾರೆ, ಅವ್ರ ಜೊತೆ ನಾನು ಸಾಗೋದು ಸರಿನಾ, ಅಲ್ಲೂ ಏನಾದರೂ ನಂಗೆ ಮೋಸ ಆಗಿಬಿಟ್ರೆ ಅನ್ನೋ ರೀತಿಯಲ್ಲಿ ಭಯದಲ್ಲಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕೆಲವರ ಎನರ್ಜಿ ಪ್ರಕಾರ ಇಲ್ಲಿ ಭಯಕ್ಕೆ ನೀವು ಶಕ್ತಿ ಕೊಟ್ಟರೆ ಅದು ಬೆಳೆಯುತ್ತೆ. ಅದೇ ಒಂದು ಜಾಗೃತಿಗೆ ನಂಬಿಕೆ ಇಟ್ಟು ನೀವು ಶಕ್ತಿ ಕೊಟ್ಟರೆ ಭಯ ನಿಮ್ಮಿಂದ ಕರಗತ್ತೆ ಅನ್ನೋ ರೀತಿಯಲ್ಲಿ ಗುರು ಯೋಚಿಸ್ತಾ ಇದ್ದಾರೆ. ಆ ಶಕ್ತಿ ನೀವು ನಂಬಿದ ಗುರುವಾಗಿರಬೇಕು, ದೈವಶಕ್ತಿ ಆಗಿರಬೇಕು, ಹಾಗೆ ನಿಮ್ಮ ಆತ್ಮವಿಶ್ವಾಸ ಆಗಿರಬೇಕು. ಸುಮ್ಮನೆ ಯಾರೋ ನಿಮ್ಮನ್ನು ನಿಂದಿಸ್ತಾ ಇದ್ದಾರೆ, ಕೆಟ್ಟದಾಗಿ ಮಾತನಾಡ್ತಾ ಇದ್ದಾರೆ, ಇದು ನಿಮ್ಗೆ ಎಲ್ಲೋ ಒಂದು ರೀತಿಯಲ್ಲಿ ನೋವು ಕೊಡ್ತಾ ಇದೆ, ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಆದರೆ ಗುರು ಹೇಳ್ತಾ ಇದ್ದಾರೆ, ಅವ್ರ ಕಡೆ ಗಮನ ಯಾಕೆ ಕೊಡ್ತಾ ಇದ್ರಿ? ಗಮನ ಕೊಟ್ಟಾಗಲೇ ತಾನೇ ನಿಮಗೆ ನೋವಾಗೋದು. ಇಲ್ಲ ಅಂದರೆ ಅದು ಅವ್ರು ಮಾತಾಡ್ತಾ ಇರೋದು ಅವರಿಗೆ ರಿಪೀಟ್ ಆಗ್ತಾ ಇರುತ್ತೆ, ಪ್ರತಿಧ್ವನಿ ಆಗ್ತಾ ಇರುತ್ತೆ. ನೀವು ಕೇಳಿಸ್ಕೊಳ್ಳದೆ ಇದ್ದಾಗ ಅದು ಅವರ ಮನಸ್ಸಿನ ಸ್ಥಿರತೆಯನ್ನು ಹಾಳು ಮಾಡುತ್ತೆ. ಹಾಗಾಗಿ ನೀವು ಅದರ ಕಡೆ ಗಮನ ಕೊಡೋದು ಬೇಡ, ನಿಮ್ಮ ಸ್ಥಿರತೆಯನ್ನು ಕಾಪಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಗುರು ಎಚ್ಚರಿಸ್ತಾ ಇದ್ದಾರೆ. ಪ್ರತಿ ಬಾರಿನೂ ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ, ನಿಮಗೆ ಅರ್ಥ ಮಾಡ್ಕೊಳ್ಳಿ. ಯಾರೋ ಏನೋ ಹೇಳ್ತಾ ಇದ್ದಾರೆ ಅಂತೇಳಿ ಮತ್ತೆ ದುರ್ಬಲತೆಗೆ ಜಾರೋದು ಬೇಡ. ಯಾಕಂದರೆ ನೀವು ಅದಲ್ಲ, ಅವರು ನೀವಲ್ಲ. ಯಾಕಂದರೆ ಅವ್ರ ಸಂಸ್ಕಾರ, ಅವ್ರ ರೀತಿ ನೀತಿ ನಡೆ ಅದೇ ಆಗಿದೆ. ಅದನ್ನು ನನ್ನ ವ್ಯಕ್ತಿತ್ವ ಅನ್ನೋ ರೀತಿಯಲ್ಲಿ ನೀವು ಯಾಕೆ ನೋಡ್ಕೊಳ್ತಾ ಇದ್ದೀರಾ? ಅದು ಅವ್ರ ಹತ್ರನೇ ಇರುತ್ತೆ. ಆ ಎನರ್ಜಿನ ಬಿಟ್ಬಿಡಿ, ನೀವು ಮುಂದೆ ಹೋಗಿ. ಸಾಕಷ್ಟು ಕೆಲಸ ಇದೆ ಮಾಡಲಿಕ್ಕೆ, ಸಾಕಷ್ಟು ವಿಚಾರಗಳಲ್ಲಿ ಬದಲಾವಣೆ ತಂದ್ಕೊಳ್ಬೇಕು ಅಂತಿದ್ದೀರಾ, ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿದ್ದೀರಾ, ಅದ್ರ ಕಡೆ ಗಮನ ಕೊಡಿ. ಅದು ಬಿಟ್ಟು ನೀವು ಇದ್ರ ಕಡೆ ಗಮನ ಕೊಟ್ಟರೆ ಇಲ್ಲೇ ನಿಂತು ಬಿಡ್ತೀರಾ. ಅವ್ರ ಹತ್ರನೇ ಅವ್ರು ಹೇಗೆ ನಿಂತಿದ್ದಾರೋ ಅಲ್ಲೇ ನಿಂತು ಬಿಡ್ತಿದ್ದೀರಾ. ಅಲ್ಲೊಂದು ನಿಲ್ಲೋದು ಬೇಡ, ಮುಂದೆ ಹೋಗಿ ಅಂತ ಹೇಳಿ ಗುರು ಹೇಳ್ತಾ ಇದ್ದಾರೆ. ನಿನ್ನ ಕನಸಿನ ಕಡೆ ಗಮನ ಕೊಡು, ಅಲ್ಲಿ ಹೋಗು. ನಾನು ಈಗ ಅದಕ್ಕೋಸ್ಕರ ಎಲ್ಲ ಸಿದ್ಧತೆ ಮಾಡಿದ್ದೀನಿ, ನಾನು ಅದ್ರ ಕಡೆ ಗಮನ ಕೊಡೋದು ಬಿಟ್ಟು ಮತ್ತು ಅವ್ರು ಯಾರೋ ಏನೋ ಹೇಳ್ತಾ ಇದ್ದಾರೆ ಅಂತೇಳಿ ಇಲ್ಲ ಸಲ್ಲದ ವಿಚಾರವನ್ನು ಅದ್ರ ಕಡೆ ತಲೆ ಕೆಡಿಸ್ಕೊಂಡು ಅಲ್ಲಿ ನಿಂತಿದೆಯಲ್ಲ ಅನ್ನೋ ರೀತಿಲಿ ಭಯ ಪಡಬೇಡ, ನಾನಿದ್ದೀನಿ ಅನ್ನೋ ರೀತಿಲಿ ಎಚ್ಚರಿಸ್ತಾ ಇದ್ದಾರೆ ಮತ್ತೊಮ್ಮೆ. ಅಂದರೆ ಸಂಬಂಧದಲ್ಲೇ ಆಗಿರ್ಬೋದು, ಹೊರಗಿನ ಒಂದು ಜಗತ್ತಿನ ವಿಚಾರದಲ್ಲೇ ಆಗಿರ್ಬೋದು, ನೀವು ಕೆಲಸ ಮಾಡ್ತಾ ಇರುವ ಜಾಗದಲ್ಲೇ ಆಗಿರಬೇಕು, ಎಲ್ಲೇ ಆಗಿರಲಿ, ಪ್ರತಿಯೊಂದು ಘಟನೆಗೂ ತಕ್ಷಣ ಪ್ರತಿಕ್ರಿಯಿಸುವ ಬದಲು ಅರಿವಿನಿಂದ ಪ್ರತಿಸ್ಪಂದಿಸಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ನಿಮ್ಮ ಶಕ್ತಿಯನ್ನು ದ್ವೇಷದ ಮೇಲಲ್ಲ, ನಿಮ್ಮ ಬೆಳವಣಿಗೆಯ ಮೇಲೆ ಕೇಂದ್ರೀಕರಿಸಿ. ಆಗ ನನ್ನ ಆಶೀರ್ವಾದದ ಅನುಭವ ನಿಮಗೆ ತಕ್ಷಣವೇ ಆಗತ್ತೆ. ನೀವು ಆ ಕಡೆ ಅರ್ಧ ಮನಸ್ಸು, ಈ ಕಡೆ ಅರ್ಧ ಮನಸ್ಸು ಇಟ್ಕೊಂಡಾಗ ನನ್ನ ಒಂದು ಬೆಳವಣಿಗೆ ನಿಮಗೆ ಯಾವ ರೀತಿ ಪರಿಣಾಮ ಬೀರ್ತದೆ, ನೀವು ಯಾವ ರೀತಿ ಪ್ರಾರ್ಥನೆ ಮಾಡಿದರೆ ಅದು ಯಾವ ರೀತಿ ಬದಲಾಗ್ತದೆ ಅನ್ನುವ ಅರಿವು ನಿಮಗೆ ಉಂಟಾಗೋದಿಲ್ಲ. ಹಾಗಾಗಿ ಒಂದೇ ಕಡೆ, ಅಂದರೆ ನಿಮ್ಮ ಬೆಳವಣಿಗೆಯ ಕಡೆ ಮನಸ್ಸನ್ನು ಕೇಂದ್ರೀಕರಿಸಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ರೆ. ಸಾಕಷ್ಟು ನೊಂದಿದ್ದೀರಾ, ಹತ್ತಿದ್ದೀರಾ, ಸಾಕಷ್ಟು ಜೀವನದಲ್ಲಿ ಒಂದಿಷ್ಟು ಪರಿವರ್ತನೆಗಳನ್ನು ಕಂಡುಕೊಳ್ಳೋಕ್ಕೆ ಸಂಘರ್ಷ ಮಾಡಿದ್ದೀರಾ, ಇನ್ನೂ ಕೂಡ ಮಾಡ್ತಾನೂ ಇದ್ದೀರಾ. ಅಂದರೆ ತ್ಯಾಗದ ಭಾವದಲ್ಲಿ ಇದ್ದೀರಾ. ಅಂದರೆ ನಿಮಗೋಸ್ಕರ ಏನೂ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಾ ಇಲ್ಲ. ಮಕ್ಕಳನ್ನು ಸರಿಪಡಿಸ್ಬೇಕು, ಇಲ್ಲ ಕುಟುಂಬವನ್ನು ಸರಿಪಡಿಸ್ಬೇಕು, ಇಲ್ಲ ಒಂದಿಷ್ಟು ಸಂಬಂಧಗಳನ್ನು ಸಂಭಾಳಿಸ್ಬೇಕು ಅನ್ನೋ ರೀತಿಯಲ್ಲಿ ಇನ್ನೂ ನೀವು ತುಂಬ ಯೋಚಿಸ್ತಿದ್ದೀರಾ. ಇಲ್ಲಿ ನಿಮ್ಮ ತ್ಯಾಗನೇ ಕಾಣಿಸ್ತಾ ಇದೆ. ಆದರೆ ಈ ತ್ಯಾಗ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರತಿಫಲ ಕೊಡಬೇಕು ಅಂದರೆ ಪ್ರತಿದಿನ ಧ್ಯಾನ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಇದು ನಿಮ್ಮನ್ನು ಹೀಲ್ ಮಾಡುತ್ತೆ. ಯಾಕಂದರೆ ನೀವು ನಿಮ್ಮನ್ನು ಹೀಲ್ ಮಾಡಿಕೊಂಡು ಇನ್ನೊಬ್ಬರಿಗೆ ಹೀಲ್ ಮಾಡಿದರೆ ಅದು ಒಳ್ಳೆಯದಾಗತ್ತೆ ಅಲ್ವಾ. ನೀವು ನಿಮ್ಮನ್ನು ತ್ಯಾಗ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ನಿಮ್ಮನ್ನು ಒಂದು ಕೆಸರು ಗುಂಡಿಯಲ್ಲಿ ಹೂತಾಕೊಂಡ್ಬಿಟ್ರೆ ನೀವು ಇನ್ನೊಬ್ರಿಗೆ ಏನು ಮಾಡೋಕ್ಕೆ ಸಾಧ್ಯ ಅಲ್ವಾ. ಹಾಗಾಗಿ ಅದರಿಂದ ಹೊರಗೆ ಬನ್ನಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಅಷ್ಟರ ಮಟ್ಟಿಗೆ ನೀವು ನಿಮ್ಮನ್ನು ಮುಳುಗಿಸೋದು ಬೇಡ. ಆ ಒಂದು ವಿಚಾರದಲ್ಲಿ ಹೊರಗೆ ಬನ್ನಿ. ಸ್ವಲ್ಪ ಪ್ರತಿದಿನ ಧ್ಯಾನ, ಪ್ರಾರ್ಥನೆ ಮಾಡಿ, ಗುರುವಿನ ಸ್ಮರಣೆ ಮಾಡಿ, ಹಾಗೆ ಆರಾಧ್ಯ ದೇವರ ಮೇಲೆ ವಿಶ್ವಾಸವನ್ನು ಬೆಳೆಸ್ಕೊಳ್ಳಿ. ಒಳ್ಳೆಯ ಜನರ ಸಂಘದಲ್ಲಿ ನೀವಿರೋದು ಬಹಳ ಮುಖ್ಯ ಆಗಿರುತ್ತೆ. ನೀವು ಎಂಥವರು ಸಹವಾಸ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಜೀವನ ಒಂದು ಉನ್ನತ ಮಟ್ಟದಲ್ಲಿರುತ್ತೋ ಇಲ್ಲ ಒಂದು ಕೆಳಮಟ್ಟದಲ್ಲಿರುತ್ತೋ ಅದು ತೀರ್ಮಾನ ಆಗುತ್ತೆ. ಹಾಗಾಗಿ ಇಲ್ಲಿ ನಿಮ್ಮ
ಒಂದು ಆಯ್ಕೆ ಇರುತ್ತಲ್ಲ ಅದು ಸರಿಯಾಗಿರಬೇಕು ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಹಾಗಾಗಿ ಯಾರೋ ನಿಮ್ಮ ಬಗ್ಗೆ ಒಂದಿಷ್ಟು ಜನ ಮಾತಾಡ್ತಿದ್ದಾರೆ ಅಂದರೆ ಅವ್ರು ಯಾವ ಸ್ಥಾನದಲ್ಲಿ ನಿಂತಿದ್ದಾರೆ ಅಂತ ನೋಡಿ. ಆ ಸ್ಥಾನದಲ್ಲಿ ನೀವು ನಿಲ್ಲಕ್ಕೆ ಬಯಸ್ತಾ ಇದ್ದೀರಾ? ಇಲ್ಲ ತಾನೇ, ಬೇಡ ತಾನೇ. ಅದರಿಂದ ನೀವು ದೂರ ಹೋಗಬೇಕು ಅಂತ ಪ್ರಯತ್ನಿಸ್ತಾ ಇದ್ದೀರಾ ಅಂದರೆ ನೀವು ಅದನ್ನು ಬಿಟ್ಟು ಮುಂದೆ ಹೋಗಲೇಬೇಕು. ಅಲ್ಲೇ ನಿಲ್ಲೋ ಅವಶ್ಯಕತೆ ಇಲ್ಲ. ಅದು ಎಂಥದ್ದೇ ಜನ ಆಗಿರ್ಬೋದು, ಅಲ್ಲಿಂದ ನೀವು ಹೊರಗೆ ಹೋಗಲೇಬೇಕು, ಅವರನ್ನು ಇಗ್ನೋರ್ ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾನೆ ಇದ್ದಾರೆ. ನೀವು ಕೇಳಲೇಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಒಳ್ಳೆಯ ಜನರ ಸಂಘದಲ್ಲಿ ಇರೋದು ಬಹಳ ಮುಖ್ಯ. ನಿಮ್ಮ ಆರೋಗ್ಯ, ನಿದ್ರೆ ಮತ್ತು ಮನಸ್ಸಿನ ಆರೈಕೆಗೆ ಗಮನ ಕೊಡಿ. ನಿಮ್ಮ ಮನಸ್ಸನ್ನು ಒಂದು ಒಳ್ಳೆಯ ವಿಚಾರಗಳ ಕಡೆ ನೀವು ಕರ್ಕೊಂಡು ಹೋಗಬೇಕು, ಅದನ್ನು ಗೈಡ್ ಮಾಡಬೇಕು. ಅದಕ್ಕೊಂದಿಷ್ಟು ಶಾಂತಿ ಕೊಡೋ ಅಂಥ ರೀತಿಯಲ್ಲಿ, ಅಂದರೆ ಅದಕ್ಕೆ ಬೇರೆಯವರ ರೀತಿಯಲ್ಲಿ ಒಂದು ಹೋಲಿಕೆ ತೋರಿಸೋದಾಗಿರ್ಬೋದು, ಇಲ್ಲ ಒಂದು ನೆಗೆಟಿವ್ ವಿಚಾರಗಳನ್ನು ಮಾತಾಡೋರನ್ನ ತೋರಿಸೋದಾಗಿರ್ಬೋದು, ಇಲ್ಲ ಒಂದಿಷ್ಟು ಚಾಡಿ ಮಾತಾಡೋರನ್ನ ತೋರಿಸೋದಾಗಿರ್ಬೋದು, ಇಲ್ಲ ಬೇರೆಯವ್ರ ಬಗ್ಗೆ ಸದಾ ಏನಾದರೂ ಅನುಕರಣೆ ಮಾಡಿ ಇಲ್ಲ ಅವ್ರನ್ನ ಹಂಗಿಸೋ ರೀತಿಯಲ್ಲಿ ಮಾತಾಡೋ ಜನರನ್ನು ತೋರಿಸೋದಾಗಿರ್ಬೋದು. ಇಂಥ ಒಂದು ವಿಪರೀತ ವರ್ತನೆ ಮಾಡ್ತಾ ಇರ್ತಾರಲ್ಲ, ಆ ಕಡೆ ಮನಸ್ಸನ್ನು ಕೇಂದ್ರೀಕರಿಸೋದಕ್ಕಿಂತ ನಿಮ್ಮ ಮನಸ್ಸನ್ನು ಒಂದು ಪ್ರಕೃತಿಯ ಕಡೆ, ಒಂದು ಹೂವು ನೋಡೋದ್ರ ಕಡೆ ಆಗಿರ್ಬೋದು, ಒಂದು ತಂಗಾಳಿ ಬೀಸೋ ಅನುಭವ ಕೊಡೋದ್ರ ಕಡೆ ಆಗಿರ್ಬೋದು, ಹಾಗೆ ಒಂದು ಹರಿಯುವ ನೀರಿನ ಕಡೆ ಆಗಿರ್ಬೋದು, ಇಲ್ಲ ಶಾಂತವಾಗಿ ಕುಳಿತು ನೀವು ಧ್ಯಾನ ಮಾಡೋದ್ರ ಕಡೆ ಆಗಿರ್ಬೋದು, ಇಲ್ಲ ಇನ್ನೂ ನೀವೇನಾದರೂ ನಾಮಸ್ಮರಣೆ ಬರಿತಾ ಇದ್ದೀರಿ ಅಂದರೆ ಅದ್ರ ಕಡೆ ಕೇಂದ್ರೀಕರಿಸೋದಾಗಿರ್ಬೋದು. ಆ ಅಕ್ಷರಗಳನ್ನು ನೋಡೋದ್ರ ಮೂಲಕ ಮನಸ್ಸು ಹೀಲಾಗತ್ತೆ. ಜಪ ಮಾಡ್ತಾಯಿದ್ರು, ಸ್ಮರಣೆ ಮಾಡ್ತಿದ್ರು, ಅದನ್ನು ನೋಡಿದರೂ ಕೂಡ ಅದು ಹೀಲಾಗುತ್ತೆ. ಇಂಥ ಒಂದು ವಿಚಾರಗಳ ಕಡೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿದಾಗ ಅದು ಹೀಲಾಗ್ತಾ ಹೋಗುತ್ತೆ. ಹಿಂದೆ ಏನು ನಡೆದಿತ್ತು, ಪ್ರಾರಬ್ಧದಲ್ಲಿ ಏನಿತ್ತು, ಅದು ಆ ಮನಸ್ಸು ಅದನ್ನು ಯಾವ ರೀತಿ ಒಂದು ತನ್ನ ಒಳಗೆ ಇಟ್ಕೊಂಡಿತ್ತಲ್ಲ ಅದನ್ನು ಹೊರ ಹಾಕತ್ತೆ. ಓ, ಅದೇ ಜಗತ್ತಲ್ಲ, ಅಂಥ ಒಂದು ವಿಚಾರಗಳೇ ಅಲ್ಲ, ಇಲ್ಲಿ ಬೇರೊಂದು ಜಗತ್ತಿದೆ, ಈ ರೀತಿದು ಈ ಒಂದು ಪ್ರಕೃತಿಯಲ್ಲಿದೆ, ಈ ರೀತಿ ಒಂದಿಷ್ಟು ಒಳ್ಳೆಯ ಒಂದು ಸತ್ಸಂಗ, ಒಂದು ಪ್ರಾರ್ಥನೆ, ಒಂದು ಪೂಜೆ, ನಾಮಸ್ಮರಣೆ, ಇದಕ್ಕೂ ಇಲ್ಲಿ ಅವಕಾಶ ಇದೆ. ನಾನು ನೋಡಿದ್ದೇ ಬೇರೆ, ಅದೇ ಇತ್ತು ಬಿಡು, ಇದೇ ಜೀವನ ಅನ್ನೋ ರೀತಿಲಿ ನಾನು ಅಂದ್ಕೊಂಡ್ಬಿಟ್ಟಿದ್ದೆ. ಆದರೆ ಇಲ್ಲಿ ಇಂಥದ್ದು ಒಳ್ಳೇದಿದೆ ಅನ್ನೋ ರೀತಿಲಿ ಆ ಮನಸ್ಸಿಗೆ ನೀವು ತೋರಿಸ್ಬೇಕು ಅನ್ನೋ ರೀತಿಲಿ ಗುರು ಹೇಳ್ತಿದ್ದಾರೆ. ಆಗ ಅದು ನಂಬುತ್ತೆ. ನೀವಾದರೂ ಅಷ್ಟೇ ಅಲ್ವಾ, ಹಾಗೆ ಸುಮ್ಮನೆ ನಂಬಿಡ್ತೀರಾ? ಸಾಕ್ಷಿ ಅಂದರೆ ಸಮೇತ ಇದ್ದರೆ ತಾನೇ ನೀವು ನಂಬೋದು. ಅದೇ ರೀತಿ ನಿಮ್ಮ ಮನಸ್ಸು ಕೂಡ. ಹಾಗಾಗಿ ಅದಕ್ಕೆ ಒಪ್ಪಿಸ್ಬಿಟ್ಟಿದ್ದೀರಾ. ಕೆಲವೊಂದು ಸರಿ ಅವು ತುಂಬ ಕೆಟ್ಟದಾಗಿ ಮಾತಾಡ್ತಾ ಇರೋ ಜನರನ್ನೇ ನೋಡೋದಾಗಿರ್ಬೋದು, ಅವ್ರ ಹತ್ರ ನಿಂತು ಅವ್ರು ಏನಾದರೂ ಮಾಡ್ತಾರೆ ಅನ್ನೋ ಭಯ ಆಗಿರ್ಬೋದು, ಕೆಲವೊಂದು ಸರಿ ನೆಗೆಟಿವ್ ವಿಚಾರಗಳನ್ನಾಗಿರ್ಬೋದು, ಇಲ್ಲ ನಿಮ್ಮ ಜೀವನದಲ್ಲಿ ನಡೆದ ಒಂದು ಅಹಿತಕರ ಘಟನೆಯನ್ನೇ ಹಿಡ್ಕೊಂಡು ಅದ್ರ ಬಗ್ಗೆನೇ ಚಿಂತೆ ಮಾಡೋದಾಗಿರ್ಬೋದು, ಇಲ್ಲ ಯಾವುದೋ ಒಂದು ವಿಚಾರನ ಅದಕ್ಕೆ ತೋರಿಸ್ತಾ ಇದ್ದೀರಾ, ನೆಗೆಟಿವ್ ವಿಚಾರನ. ಅದೇನಾಗುತ್ತೆ, ಇದೇ ಸತ್ಯ ಅನ್ನೋ ರೀತಿಯಲ್ಲಿ ನಂಬಿಟ್ಟಿದೆ. ಇಷ್ಟೇ ಜೀವನ, ಇದೇ ಅಂತ್ಯ, ಇದೇ ಎಲ್ಲ ಅನ್ನೋ ರೀತಿಲಿ, ಇದೇ ಜಗತ್ತು ಅನ್ನೋ ರೀತಿಯಲ್ಲಿ ನಂಬಿಟ್ಟಿದೆ. ಹಾಗಾಗಿ ಅದು ಹೊಸ ಜಗತ್ತಿಗೆ ಪರಿಚಯ ಆಗ್ತಾ ಇಲ್ಲ. ಹಾಗಾಗಿ ಇಲ್ಲಿ ಗುರುವು ನಿಮ್ಮ ಜಗತ್ತನ್ನೇ ಬದಲಾಯಿಸುವ ರೀತಿಲಿ ನಿಮ್ಮನ್ನು ಬದಲಾಯಿಸಿಬಿಟ್ಟಿದ್ದಾರೆ. ಈಗ ಅವೆಲ್ಲವನ್ನ ಹಿಂದೆ ಬಿಟ್ಟು ನೀವು ಮುಂದೆ ಬಂದುಬಿಟ್ಟಿದ್ದೀರಾ. ಸಾಕಷ್ಟು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಿಕೊಳ್ಳುವಲ್ಲಿ ನೀವೀಗ ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ದೀರಾ. ಹಾಗೆ ಆ ಮನಸ್ಸಿಗೆ ಇಷ್ಟ ಆಗೋ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದೀರಾ. ಆ ಮನಸ್ಸಿಗೆ ಇಷ್ಟ ಆಗೋ ರೀತಿಯಲ್ಲಿ ಪರಿಸರವನ್ನು ತೋರಿಸ್ತಾ ಇದ್ದೀರಾ, ಅಭ್ಯಾಸಗಳನ್ನು ತೋರಿಸ್ತಾ ಇದ್ದೀರಾ. ಅದು ನಿಮ್ಮದೇ ಆದ ಒಂದು ನಡೆ ನುಡಿ ಅಭ್ಯಾಸ ಆಗಿರ್ಬೋದು, ಪರಿವರ್ತನೆಯ ಅಭ್ಯಾಸ ಆಗಿರ್ಬೋದು. ಹಾಗೆ ನೀವು ಎಂಥವ್ರ ಜೊತೆ ಬೆರೀತೀರಾ, ಎಂಥದನ್ನು ಓದ್ತೀರಾ, ಎಂಥದನ್ನು ಕುಡಿತೀರಾ, ಎಂಥ ಆರೋಗ್ಯದಲ್ಲಿ ಇದ್ದೀರಾ, ಅಂದರೆ ನಿಮ್ಮ ರೀತಿ ನೀತಿ ನಡವಳಿಕೆಗಳ ಮೂಲಕ ಇದೀಗ ದಿಗ್ಭ್ರಮೆಗೊಂಡಿದೆ ನಿಮ್ಮ ಮನಸ್ಸೇ, ಬೇರೆಯವರಲ್ಲ. ಬೇರೆಯವರನ್ನು ದಿಗ್ಭ್ರಮೆಗೊಳಿಸುವುದಕ್ಕಿಂತ ಮೊದಲು ನಿಮ್ಮ ಮನಸ್ಸನ್ನೇ ದಿಗ್ಭ್ರಮೆಗೊಳಿಸಿದ್ದೀರಾ. ಹೇಗೆ ಅಂದರೆ, ಈ ರೀತಿದು ಒಳ್ಳೇದಿತ್ತ, ನಾನು ಪದೇ ಪದೇ ಇದನ್ನೇ ನೋಡಿ ಬಂದುಬಿಟ್ಟಿದ್ನಲ್ಲ, ಈಗ ಈ ರೀತಿಯೂ ಇತ್ತ ಅನ್ನೋ ರೀತಿಯಲ್ಲಿ ಅದೇ ಪರಿವರ್ತನೆ ಆಗೋಕ್ಕೆ ಶುರು ಮಾಡಿದೆ. ಅಂದರೆ ಅದಕ್ಕೀಗ ಶಾಂತಿ ಸಿಕ್ಕಿದೆ ಆ ಮನಸ್ಸಿಗೆ. ಅದರ ಆಧಾರದ ಮೇಲೆ ಈಗ ನೀವು ಹೀಲ್ ಆಗ್ತಾ ಇದ್ದೀರಾ. ಇದು ಒಂದು ಯಾವ ರೀತಿ ಎನರ್ಜಿಯಲ್ಲಿ ಕನೆಕ್ಟ್ ಆಗ್ತಾಯಿದೆ ಅಂದರೆ, ಯಾರಾದರೂ ನಿಮ್ಮನ್ನು ನಿಜವಾಗಿಯೂ ದೈಹಿಕ ಮಾನಸಿಕ ಕಿರುಕುಳಕ್ಕೆ ಒಳಪಡಿಸಿದ್ದಾರೆ, ಅಪಪ್ರಚಾರ ಮಾಡ್ತಿದ್ದಾರೆ, ಅಥವಾ ಬೆದರಿಕೆಯ ಮೂಲಕ ಹಿಂಸಿಸ್ತಾ ಇದ್ದಾರೆ ಅಂದರೆ ಅದನ್ನು ಸಹಿಸ್ಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಅದು ನಿಮ್ಮ ವಿಶ್ವಾಸಾರ್ಹ ಕುಟುಂಬದವರೇ ಆಗಿರ್ಬೋದು, ಸ್ನೇಹಿತರೇ ಆಗಿರ್ಬೋದು, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ಅಂದರೆ ಖಂಡಿತವಾಗಿ ಅದನ್ನು ಸಹಿಸ್ಕೊಳ್ಬೇಡಿ. ಸಹಿಸ್ಕೊಂಡಷ್ಟು ಅಂಥವರು ನಿಮ್ಮ ಜೀವನದಲ್ಲಿ ಮತ್ತೆ ಹೆಚ್ಚಾಗ್ತಾರೆ. ಅದೇ ರೀತಿ ಪ್ಯಾಟ್ರನ್ಗಳು ಹೆಚ್ಚಾಗ್ತವೆ. ಯಾಕಂದರೆ ಅದನ್ನು ಸಹಿಸ್ಕೊಳ್ತಾ ಇದ್ದಾರೆ. ಅದರಿಂದ ಹೊರಗೆ ಬನ್ನಿ. ಇಲ್ಲಿ ಏನಾದರೂ ನಿಮಗೆ ಅಗತ್ಯವಿದ್ದರೆ ಕಾನೂನು ಸಹಾಯ ಪಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಕೂಡ ಗುರುವು ಹೇಳ್ತಿದ್ದಾರೆ. ನಾನು ನಿಮ್ಮ ಜೊತೆಗೆ ಇರ್ತೀನಿ, ಸಹಾಯ ಮಾಡ್ತೀನಿ. ಹಾಗಾಗಿ ಅಂಥದ್ದೇನಾದರೂ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಾ ಅಂದರೆ ಕಾನೂನು ರೀತಿಯಲ್ಲಿ ಸಹಾಯವನ್ನು ಪಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಕೂಡ ಬರ್ತಾ ಇದೆ ಕೆಲವರಿಗೆ. ದೇವರ ಪ್ರಾರ್ಥನೆ ಪ್ರಸ್ತುತ ಎನರ್ಜಿಗೆ ಇದೂ ಆಗಿರ್ಬೋದು. ಗುರುದೇವ, ನನ್ನ ಮನಸ್ಸಿನ ಭಯವನ್ನು ದೂರ ಮಾಡಿ ನನ್ನನ್ನು ಸತ್ಯ, ಧೈರ್ಯ, ಧರ್ಮ ಮತ್ತು ವಿವೇಕದ ಮಾರ್ಗದಲ್ಲಿ ನಡೆಸಿ, ಯಾರ ಮೇಲೂ ದ್ವೇಷವಿಲ್ಲದೆ, ಹೊಟ್ಟೆ ಕಿಚ್ಚಿನ ಭಾವವಿಲ್ಲದೆ, ನನ್ನೊಳಗಿನ ಬೆಳಕನ್ನು, ನನ್ನೊಳಗಿನ ಕನಸನ್ನು ಸಾಕಾರ ಮಾಡಿಕೊಳ್ಳುವ
ಮಾಡಿಕೊಳ್ಳುವ ಶಕ್ತಿಯನ್ನು ನೀಡಿ ನನ್ನನ್ನು ನಿಮ್ಮ ಕೃಪೆಯಿಂದ ರಕ್ಷಿಸಿ ಅನ್ನುವ ನಿಮ್ಮ ಪ್ರಾರ್ಥನೆ ಸಮರ್ಪಣೆ ಇದೇ ಸರೆಂಡರ್ ಭಾವ ನಿಮ್ಮನ್ನು ರಕ್ಷಿಸ್ತಾ ಇದೆ ಈ ಸಮಯದಲ್ಲಿ ಅದು ಕಾಣಿಸ್ತಾ ಇಲ್ಲ. ಆದರೆ ಏಂಜಲ್ಸ್ ಒಂದಿಷ್ಟು ಸೂಚನೆಗಳನ್ನು ಕೊಡ್ತಾ ಇದ್ದೇವೆ. ಒಂದು ಪಕ್ಷಿ ನಿಮ್ಮನ್ನು ಅರಸಿ ಬರೋದಾಗಿರ್ಬೋದು, ನಿಮ್ಮನ್ನು ನಂಬೋದಾಗಿರ್ಬೋದು, ನೀವೇನಾದರೂ ಕಾಳು ಕೊಡ್ತೀರಾ ಅಂತೇಳಿ ನಿರೀಕ್ಷೆ ಮಾಡೋದಾಗಿರ್ಬೋದು, ಒಂದು ಪ್ರಾಣಿ ಆಗಿರ್ಬೋದು, ಹಸು ದಿನನಿತ್ಯ ನಿಮ್ಮ ಹತ್ರ ಏನೋ ಅದಕ್ಕೊಂದು ರಿಲೀಫ್ ಸಿಗುತ್ತೆ, ನಿಮ್ಮ ಹತ್ರ ಬಂದರೆ ಏನಾದರೂ ಒಂದು ಸಿಗುತ್ತೆ ಅನ್ನೋ ರೀತಿಯಲ್ಲಿ ಅದು ನಂಬಿಕೆ ಇಟ್ಟು ಬರ್ತಾ ಇದೆ ಅಂದರೆ ಇದು ಒಂದು ಏಂಜಲ್ಸ್ ಎನರ್ಜಿಯನ್ನು ಸೂಚಿಸುತ್ತೆ. ಹಾಗೆ ನಿಮ್ಮ ಸುತ್ತಮುತ್ತ ಚಿಟ್ಟೆಗಳು ತುಂಬ ಕಾಣಿಸ್ಕೊಳ್ತಾ ಇದ್ದಾವೆ ಅಂದರೆ ಅದು ಕೂಡ ಏಂಜಲ್ಸ್ ಎನರ್ಜಿಯನ್ನು ಸೂಚಿಸ್ತದೆ. ಹಾಗೆ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ನೀವು ನೋಡೋ ಜಾಗದಲ್ಲಿ ಕಪ್ಪು ಇರುವೆಗಳು, ಗುಳುಗುಳು ಮಾಡೋ ಇರುವೆಗಳು ಎದ್ದೇಳ್ತಾವಲ್ವ, ಅದು ಮೊಟ್ಟೆ ಹಿಡಿದು ನಡೆದಾಡ್ತಾ ಇದೆ ಅಂತ ಸೂಚನೆ ಸಿಗ್ತಾ ಇದೆ. ಅಂದರೆ ಅವು ಕೂಡ ನಿಮಗೆ ಕನೆಕ್ಟ್ ಆಗಿದೆ ಅಂದರೆ ನಿಮ್ಮ ಹತ್ರ ಸೇಫ್ಟಿ ಇದೆ, ಯಾವುದೇ ರೀತಿ ನಿಮ್ಮಿಂದ ನಮಗೆ ಹಾನಿ ಆಗೋದಿಲ್ಲ. ಆ ನಂಬಿಕೆ ಬರೋದು ಯಾವಾಗ ನೀವು ಅದಕ್ಕೆ ಅರ್ಹರಾದಾಗ ಆ ರೀತಿಯಾಗಿ ಆ ಎನರ್ಜಿಗಳು ನಿಮಗೆ ಕನೆಕ್ಟ್ ಆಗ್ತಾ ಇದ್ದಾವೆ. ಅವು ಸಂದೇಶವನ್ನು ಕೊಡ್ತಾ ಇದ್ದಾವೆ. ನಿಮ್ಮ ಈಗಿನ ಒಂದಿಷ್ಟು ಏರಿಳಿತದ ಪರಿಸ್ಥಿತಿಗಳು ಹೀಗೆ ಇರೋದಿಲ್ಲ, ಬದಲಾವಣೆ ಕಾಣ್ತದೆ, ಅದಕ್ಕೆ ಸಾಕ್ಷಿ ನಾನೇ ಆಗಿದ್ದೀನಿ ಅನ್ನೋ ರೀತಿಯಲ್ಲಿ ಅವು ಸಾಕ್ಷಿಯಾಗಿ ನಿಮ್ಮ ಎದುರಿಗೆ ನಿಂತಿದ್ದಾವೆ. ಹಾಗಾಗಿ ಈ ರೀತಿ ಒಂದು ಕಾಮನ ಬಿಲ್ಲು ಇದ್ದಕ್ಕಿದ್ದ ಹಾಗೆ ಕಾಣೋದಾಗಿರ್ಬೋದು, ಆ ಒಂದು ಆಕಾಶದಲ್ಲಿ ನೀವು ನೋಡಬೇಕಾದ್ರೆ ನಿಮ್ಮ ಮನಸ್ಸಿಗೆ ತುಂಬ ಪ್ರಶಾಂತತೆ ಬರೋದು, ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ಖುಷಿ ಕೊಡೋದು. ಆ ಚಂದ್ರನನ್ನು ನೋಡ್ಬೇಕಾರೆ, ಸೂರ್ಯನನ್ನು ನೋಡ್ಬೇಕಾರೆ, ನಕ್ಷತ್ರಗಳನ್ನು ನೋಡ್ಬೇಕಾರೆ, ಹಿಂದೆ ಅದ್ರ ಕಡೆ ಗಮನನೇ ಇರಲಿಲ್ಲ, ಈಗ ತಲೆ ಎತ್ತಿ ನೋಡೋ ಅಭ್ಯಾಸವನ್ನು ಕೂಡ ಮಾಡ್ಕೊಂಡಿದ್ದೀರ. ಇವೆಲ್ಲವೂ ನಿಮ್ಮನ್ನು ಹೀಲ್ ಮಾಡ್ತದೆ. ಎಲ್ಲೋ ಒಂದು ರೀತಿಯಲ್ಲಿ ಆ ಮಣ್ಣಿನ ಮೇಲೆ ನಡೆಯುವ ಸ್ಪರ್ಶ ಇವೆಲ್ಲವೂ ನಿಮಗೆ ಅತ್ಯಧಿಕವಾದ ಖುಷಿ ಕೊಡ್ತದೆ. ಈ ಅನುಭವ ಒತ್ತಡದಲ್ಲಿ ಕಳ್ಕೊಂಡ್ಬಿಟ್ಟಿದ್ರಿ, ಆದರೆ ಗುರುವಿನ ಶರಣದಲ್ಲಿ ಬಂದ ಮೇಲೆ ಮತ್ತೊಮ್ಮೆ ಈ ಹೊಸ ಅನುಭವ ನಿಮಗೆ ಏನಾಗಿದೆ, ಯಾವ ರೀತಿ ಅನುಭವ ಕೊಡ್ತಾ ಇದೆ ಅಂದರೆ ನೀವು ಮತ್ತೆ ಮರುಹುಟ್ಟು ಪಡ್ಕೊಂಡಿದ್ದೀರಾ ಅನ್ನೋಷ್ಟು ಬದಲಾವಣೆನ ಮಾಡ್ಕೊಂಡಿದ್ದೀರಾ. ಅಲ್ಲಿಗೆ ನಿಮ್ಮ ಪ್ರಾರಬ್ಧದ ಕರ್ಮ ಕಳೆದಿದೆ, ಅಲ್ಲಿಗೆ ಕಟ್ ಆಗಿದೆ, ಎನರ್ಜಿನ ಕಟ್ ಮಾಡ್ತಾ ಇದ್ದೀರಾ, ನೀವು ಹೊಸದೊಂದು ಎನರ್ಜಿನ ಕನೆಕ್ಟ್ ಮಾಡ್ತಿದ್ದೀರಾ. ಹಾಗಾಗಿ ಇಲ್ಲಿ ನೀವೇನು ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀರಲ್ಲ ಈ ವಾಸ್ತವದಲ್ಲಿ ಅದೇ ನಿಮ್ಮ ಭವಿಷ್ಯವಾಗಿರುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಹಾಗಾಗಿ ನೀವು ಎಚ್ಚರಿಕೆಯಿಂದ, ಬುದ್ಧಿವಂತಿಕೆಯಿಂದ, ಹಾಗೆ ಒಂದು ಒಳ್ಳೆಯ ಪರಿವರ್ತನೆಯ ಮೂಲಕ ಒಳ್ಳೆಯ ಉದ್ದೇಶ ಅದರಲ್ಲಿ ತಗೊಂಡು ನೀವು ಆ ಒಂದು ಪರಿವರ್ತನೆಗೆ ದಾರಿ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಿಮ್ಮ ಹೃದಯದಲ್ಲಿರುವ ಪ್ರೇಮ ಅದು ಕೇವಲ ಭಾವನೆ ಅಲ್ಲ, ಅದು ನಿಮ್ಮ ಆತ್ಮದ ಒಂದು ಪವಿತ್ರ ಬಂಧನ ಆಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಯಾರನ್ನು ನೀವು ಸತ್ಯವಾದ ಮನಸ್ಸಿನಿಂದ ಪ್ರೀತಿಸ್ತಾ ಇದ್ದೀರೋ ಅವರಿಗಾಗಿ ಇಂದಿಗೂ ನಿಮ್ಮ ಮನದಲ್ಲಿ ಒಂದು ಗೌರವ ಪ್ರಾರ್ಥನೆ ಇದೆಯೋ, ಅಂದರೆ ಅವ್ರಿಗೆ ಒಳ್ಳೆಯದಾಗಬೇಕು, ಅವ್ರು ನನ್ನ ಜೀವನಕ್ಕೆ ಮರಳಿ ಬರಬೇಕು, ಇಲ್ಲ ಎಲ್ಲಿದ್ದರೂ ಅವ್ರು ಚೆನ್ನಾಗಿರಲಿ ಅನ್ನೋ ರೀತಿಯಲ್ಲಿ ಭಾವನೆ ಇದೆ, ಒಂದು ಗೌರವ ಇದೆ, ಸಮರ್ಪಣೆ ಭಾವ ಇದೆ. ಅದನ್ನು ಗುರುವು ಇಲ್ಲಿ ನೋಡ್ತಾ ಇದ್ದಾರೆ, ಅಂದರೆ ಒಂದು ಏಂಜಲ್ಸ್ಗಳು ಇಲ್ಲಿ ಗುರುತಿಸ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಈಗ ಅವರು ದೂರವಿದ್ದಾರೆ, ನಿಮ್ಮಲ್ಲಿ ಒಂದು ಮೌನವಿದೆ, ಅಂದರೆ ಅವರೀಗ ನಿಮ್ಮಿಂದ ದೂರನೂ ಇದ್ದಾರೆ. ಹಾಗೆ ಆ ಒಂದು ವಿಚಾರದಲ್ಲಿ ಒಳಗೆ ನಿಮಗೆ ಮಾತಿದೆ, ಹೋರಾಟ ನಡೀತಾ ಇದೆ, ಆದರೆ ಹೊರಗಿಂದ ಮೌನವಿದೆ. ಇಲ್ಲವೇ ಪರಿಸ್ಥಿತಿಗಳು ನಿಮ್ಮನ್ನು ದೂರ ಮಾಡಿರ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಕೆಲವೊಂದಿಷ್ಟು ಪರಿಸ್ಥಿತಿಗಳು, ಕೆಲವೊಂದಿಷ್ಟು ಜನರ ಒಂದು ಸಂಪರ್ಕ ಆ ರೀತಿ ಒಂದು ಅಂತರವನ್ನು ದೂರ ಮಾಡುವ ಪರಿಸ್ಥಿತಿಗಳನ್ನು ಎದುರಾಗಿಸಿದೆ. ನಿಮ್ಮ ಒಂದಿಷ್ಟು ಸಂಬಂಧಗಳಲ್ಲಿ ದೂರ ಆಗಿದ್ದೆ ಅಂದರೆ ಅಲ್ಲಿ ಒಂದು ಕಾರಣ ಇರುತ್ತೆ. ಕೆಲವು ಬಾರಿ ಸಮಯ ದೂರ ಮಾಡ್ತದೆ, ಯಾಕಂದರೆ ನಿಮ್ಮೊಳಗಿನ ತಪ್ಪುಗಳನ್ನು ನೀವು ತಿದ್ಕೊಳ್ಬೇಕು, ಅವರೊಳಗಿನ ತಪ್ಪುಗಳನ್ನು ಅವ್ರು ತಿದ್ಕೊಳ್ಬೇಕು ಅನ್ನೋದು. ಹಾಗೆ ನಿಮ್ಮ ಜೀವನವನ್ನು ಇನ್ನಷ್ಟು ಸುಧಾರಿಸಿಕೊಳ್ಳಲು, ಬೆಟರ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಅವಕಾಶಗಳನ್ನು ಕೊಡುತ್ತೆ ಆ ಸಮಯದಲ್ಲಿ. ಹಾಗಾಗಿ ಮೊದಲಿಗಿಂತ ಹೆಚ್ಚು ಅವರು ನಿಮ್ಮ ಬಳಿ ಒಂದು ಒಳ್ಳೆಯ ರೀತಿಯಲ್ಲಿ ಬೆಟರ್ ಆಗಿ ಬರ್ತಾರೆ. ನೀವು ಕೂಡ ಅದಕ್ಕೆ ಸಜ್ಜುಗೊಳ್ತೀರಿ. ನೀವು ಕೂಡ ಹಿಂದೆ ನಾನು ಮಾಡಿದ ತಪ್ಪುಗಳೇನು, ಆ ರೀತಿ ಯಾವ ರೀತಿ ನಾನು ಸುಧಾರಿಸ್ಕೊಳ್ಬೇಕು, ಇಲ್ಲ ನನ್ನಲ್ಲೇ ಜಾಸ್ತಿ ಹಠ ಇತ್ತಾ, ಇಲ್ಲ ನಾನೇ ಜಾಸ್ತಿ ನಿರೀಕ್ಷೆ ಮಾಡ್ತಾ ಇದ್ನ ಅವರಿಂದ ಅನ್ನೋ ರೀತಿಯಲ್ಲಿ ಕೆಲವೊಂದಿಷ್ಟು ತಪ್ಪುಗಳನ್ನು ಸರಿಪಡಿಸ್ಕೊಂಡು ಒಂದಾಗ್ತಿರಲ್ಲ, ಆ ಸಂಬಂಧ ಸ್ಥಿರವಾಗಿರುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಆ ಸಂಬಂಧ ಸ್ಥಿರವಾಗುವ ದಿನಗಳು ತುಂಬ ಹತ್ತಿರದಲ್ಲಿದೆ. ನಿಮ್ಮ ನಿಜವಾದ ಪ್ರೀತಿ ನಿಮ್ಮನ್ನು ಮರೆತಿಲ್ಲ, ಅವರು ನಿಮ್ಮ ಕಡೆ ಕೂಡ ಯೋಚಿಸ್ತಾ ಇದ್ದಾರೆ. ಅವರಿಂದ ಒಂದಿಷ್ಟು ಅಂದರೆ ಅವರೀಗ ಒಂದು ಸ್ವಲ್ಪ ಗೊಂದಲದಲ್ಲಿದ್ದಾರೆ. ಹಾಗೆ ಅವರಲ್ಲಿ ಒಂದಿಷ್ಟು ವ್ಯಸ್ತವಾಗಿರುವ ಭಾವನೆಗಳು ತುಂಬಿಕೊಂಡಿದ್ದಾವೆ. ಅಂದರೆ ಅವರೀಗ ಸ್ವಲ್ಪ ಜೀವನದಲ್ಲೂ ಕೂಡ ವ್ಯಸ್ತವಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಆದರೆ ಅವರ ಹೃದಯದಲ್ಲಿ ನಿಮ್ಮ ನೆನಪು ಇನ್ನೂ ಜೀವಂತವಾಗಿದೆ. ಆತ್ಮದಿಂದ ಆರಂಭಗೊಂಡಿರುವ ಈ ಸಂಬಂಧ ಅಷ್ಟು ಸುಲಭಕ್ಕೆ ದೂರ ಆಗೋದಿಲ್ಲ. ಒಂದು ಕಾರಣದಿಂದ ಅದು ಅಂತ್ಯ ಆಗೋಕ್ಕೂ ಸಾಧ್ಯ ಇಲ್ಲ. ಪದೇ ಪದೇ ಚಿಂತೆ ಮಾಡೋದು ಬೇಡ ಆ ವಿಚಾರದ ಬಗ್ಗೆ. ಧೈರ್ಯವಾಗಿರುವ ಅವಶ್ಯಕತೆ ಹೆಚ್ಚಾಗಿ ಕಾಣಿಸ್ತದೆ. ಈ ಸಮಯ ಭಯದಲ್ಲಿ ಜೀವಿಸೋದು ಬೇಡ, ಇಲ್ಲವೇ ನಕಾರಾತ್ಮಕವಾದ ಒಂದು ವಿಚಾರಗಳಿಗೆ ನಿಮ್ಮ ಮನದಲ್ಲಿ ಸ್ಥಾನ ಕೊಡೋದು ಬೇಡ. ಇದರಿಂದ ನಿಮ್ಮಲ್ಲಿನ ಒಂದು ಸಕಾರಾತ್ಮಕ ಊರ್ಜೆಗಳು ದುರ್ಬಲಗೊಳ್ಳುತ್ತೆ. ಹಾಗೆ ಅದರಿಂದ ರವಾನೆ ಆಗ್ತಾ ಇರುವ ಮೆಸೇಜ್ ಕೂಡ ಅಡೆತಡೆ, ಬ್ಲಾಕೇಜ್ಗಳಲ್ಲಿ ಉಂಟಾಗ್ತದೆ. ಹಾಗಾಗಿ ಅವರಿಗೆ ತಲುಪೋದಿಲ್ಲ. ಹಾಗಾಗಿ ಇಲ್ಲಿ ಮತ್ತೆ ಅದರಲ್ಲಿ ಅಂತರ ಹೆಚ್ಚಾಗ್ತಾ ಹೋಗುತ್ತೆ. ಆದರೆ ಖಂಡಿತ ಅವರು ನಿಮಗೋಸ್ಕರನೇ ಅಂತ ಹೇಳಿ ತೀರ್ಮಾನ ಆಗಿದ್ದಾರೆ ಅಂದರೆ ಖಂಡಿತ ಅವರು ನಿಮ್ಮ ಜೀವನಕ್ಕೆ ಮರಳಿ ಬರ್ತಾರೆ. ಸ್ವಯಂ ನಿಮ್ಮ ಜೊತೆ ನಿಮ್ಮ ಪ್ರಾರ್ಥನೆ ಇದೆ ಅಲ್ವಾ, ಅದರ ಮೇಲೆ ನಂಬಿಕೆ ಇಡಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಹಾಗಾಗಿ ನಿಮಗಾಗಿ ಏನಿದೆಯೋ ಅದು ಖಂಡಿತವಾಗಿಯೂ ನಿಮ್ಮ ಬಳಿ ಬಂದೇ ಬರುತ್ತೆ, ನಾನು ಅದಕ್ಕೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಕೂಡ ಭರವಸೆ ಕೊಡ್ತಿದ್ದಾರೆ. ಅವರಲ್ಲಿ ಸರೆಂಡರ್ ಆಗಿ.
ಆದರೆ ಉಚಿತವಾದ ಸಮಯದಲ್ಲೇ ಬರೋದು, ಅಲ್ಲಿಯವರೆಗೂ ನೀವು ತಾಳ್ಮೆಯಿಂದ ಕಾಯಲೇಬೇಕು ಅನ್ನೋ ರೀತಿಯಲ್ಲಿ ಕೂಡ ಒಂದು ವಾರ್ನಿಂಗ್ ಸಿಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿಯಿಂದ ಒಂದು ಸಮಾಚಾರ ಬರ್ಬೋದು, ಇಲ್ಲ ಭೇಟಿ ಆಗ್ತೀನಿ ಅನ್ನೋ ರೀತಿಯಲ್ಲಿ ಒಂದು ಪ್ರಸ್ತಾಪ ಕೂಡ ಬರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಈ ಸಮಯ ನಿಮಗೆ ಭಾವನಾತ್ಮಕವಾಗಿ ಬಹಳ ಮಹತ್ವಪೂರ್ಣದ್ದಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಧೈರ್ಯವಾಗಿರಿ, ಹಾಗೆ ನಿಮ್ಮ ಆತ್ಮದಲ್ಲಿರುವ ಭಾರ ಅದನ್ನು ಗುರುವಿನ ಪಾದಗಳಲ್ಲಿ ಇಡೋ ಅವಶ್ಯಕತೆ ಇದೆ ಈಗ ಸಮಯದಲ್ಲಿ. ಇಲ್ಲಾಂದರೆ ಆ ಭಾರದ ಜೊತೆ ಹೊಸದೊಂದನ್ನು ಸ್ವೀಕರಿಸೋದು ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ನಿಜವಾದ ಪ್ರೀತಿ ಆಗಿರ್ಬೋದು, ಒಂದು ಸಂಬಂಧ ಆಗಿರ್ಬೋದು, ಅದು ಕೇವಲ ಒಂದು ಅಧಿಕಾರ ಅಲ್ಲ, ಅದು ಒಂದು ಅವಿನಾಭಾವ ವಿಶ್ವಾಸವಾಗಿರುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಪರಿಸ್ಥಿತಿಗಳು ನಿಧಾನವಾಗಿ ನಿಮ್ಮ ಪಕ್ಷದಲ್ಲಿ ಬದಲಾವಣೆ ಆಗ್ತವೆ. ಇಂದು ಮುಚ್ಚಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀರಲ್ಲ, ಆ ಬಾಗಿಲು ನಾಳೆ ಖಂಡಿತ ತೆರೆಯುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಸತ್ಯವಾಗಿರುವುದು ಸಮಯದ ಪರೀಕ್ಷೆಗೆ ಒಳಪಡುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಸ್ವಯಂ ನಿಮ್ಮನ್ನು ಗೌರವಿಸಿ, ಪ್ರೀತಿಸಿ, ಹಾಗೆ ನನ್ನಲ್ಲಿ ನಂಬಿಕೆ ಇಡಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಉಚಿತ ಸಮಯದಲ್ಲಿ ಖಂಡಿತ ಆ ವ್ಯಕ್ತಿ ನಿಮ್ಮ ಬಳಿ ಮರಳುತ್ತಾರೆ. ಆ ಯಾವ ವಿಚಾರದಲ್ಲಿ ಪರಿವರ್ತನೆ ಬೇಕು ಅಂತೇಳಿ ಬಯಸ್ತಿದ್ದಾರೋ ಅದನ್ನು ನಾನು ತಂದುಕೊಡ್ತೀನಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಹಾಗಾಗಿ ನಿಮಗೆ ಇಲ್ಲಿ ಕೆಲವರಿಗೆ ಇದು ಅರ್ಥ ಆಗಿರ್ಬೋದು, ಇನ್ನೂ ಕೆಲವರಿಗೆ ಮುಂದಿನ ದಿನಗಳಲ್ಲಿ ಅರ್ಥ ಆಗುತ್ತೆ. ನಾನು ಮಾಡಿದ ಪ್ರಾರ್ಥನೆ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಯಾವುದೂ ಕೂಡ ಅಂದರೆ ಕಾದ ಪ್ರತೀಕ್ಷೆ, ಏನು ನಿರೀಕ್ಷೆ ಇಟ್ಟು ಕಾಯ್ತಾ ಇದ್ದೇನಲ್ಲ, ಪ್ರತೀಕ್ಷೆ ಮಾಡ್ತಾ ಇದ್ದೇನಲ್ಲ, ಅದು ಯಾವುದೂ ಕೂಡ ವ್ಯರ್ಥ ಆಗಿಲ್ಲ ಅನ್ನುವ ರೀತಿಯಲ್ಲಿ ಒಂದು ಸುಂದರ ಅನುಭವ ಒಂದು ಚಮತ್ಕಾರದ ಮೂಲಕ ಸಿಗುತ್ತೆ. ಒಟ್ಟಾರೆಯಾಗಿ ನಿಮ್ಮ ಜೀವನ ಅಪೂರ್ಣವಾದ ಒಂದು ಅಧ್ಯಾಯ ಅಲ್ಲ, ಆ ಕತೆ ಇನ್ನೂ ಮುಗಿದಿಲ್ಲ, ಈಗ ಶುರುವಾಗಿದೆ ಅನ್ನುವ ಸೂಚನೆಯೊಂದಿಗೆ ಇವತ್ತಿನ ಎನರ್ಜಿ ಎಂಡ್ಕೊಳ್ತಾ ಇದೆ. ಅಂದರೆ ಯಾವ ರೀತಿ ಪರಿವರ್ತನೆ ತಗೊಳ್ಬೇಕು, ಯಾವ ಭರವಸೆ ಇಟ್ಕೊಳ್ಬೇಕು, ಯಾವ ರೀತಿ ಸರೆಂಡರ್ ಆಗಬೇಕು, ಎಲ್ಲ ರೀತಿಯಲ್ಲೂ ನಿಮ್ಮ ಒಂದು ಈಗಿನ ಮನಸ್ಥಿತಿಗೆ ಒಂದಿಷ್ಟು ವಿಚಾರಗಳು ಕನೆಕ್ಟ್ ಆಗಿದ್ದೇವೆ, ರೆಸೊನೇಟ್ ಆಗಿದೆ. ಅಂದರೆ ಆ ವಿಚಾರಕ್ಕೆ ಗುರುವೇ ಕಾರಣರಾಗಿದ್ದಾರೆ. ಹಾಗಾಗಿ ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.